ನಮಸ್ಕಾರ ಕೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಿವಾಗ ಎಕ್ಸಾಕ್ಟಾಗಿರೋ ಜಾಗ ಯಾವುದು ಅಂತಂದರೆ ನಮ್ಮ ನೇಪಾಳ ಮತ್ತು ಇಂಡಿಯಾದ ಬಾರ್ಡ್ರು, ಸೊನಾಲಿ ಬಾರ್ಡ್ರಿಗೆ ಬಂದಿದ್ದೀವಿ ಆಯಿತಾ. ಸೊ ಇಲ್ಲಿ ಒಂದು ಹೋಟೆಲ್ ಪಶುಪತಿನಾಥ್ ಅಂತ ನೋಡ್ಕೊಳ್ಳಿ. ನೀವೇನಾದ್ರು ಬಂತು ಅಂತಂದರೆ ಇದು ಮಹಾರಾಜ ಗಂಜ್ ಅನ್ನೋ ಊರು ಆಯಿತಾ. ಗಂಜ್ ಅಂತಂದರೆ ಊರು ಅನ್ನೋ ಥರನೇ ಲೆಕ್ಕ ಇದು ಆಯಿತಾ. ಸರ್ ಹೆಂಗಿದೆ ಕ್ಲೈಮೇಟು? ನೈಸಲ್ಲ. ನಾವು ಬರ್ತಾ ಇದ್ದಂಗೆ ಒಂದು ಅಲ್ಟಿಮೇಟ್ ಕ್ಲೈಮೇಟ್ ಆಗಿದೆ, ಅದೊಂದು ಖುಷಿಯಾದಂಥ ವಿಚಾರ. ಸೊ ಈಗ ಎಲ್ಲರದ್ದು ಡ್ರೈವಿಂಗ್ ಲೈಸೆನ್ಸು, RC ಕಾರ್ಡು ಮತ್ತು ಆಧಾರ್ ಕಾರ್ಡು ಮೂರೂ ಕೂಡ ತಗೋತಾ ಇದ್ದೀವಿ. ಯಾಕೆ ಅಂತಂದರೆ ಗಾಡಿದು ಪರ್ಮಿಟ್ನ ಮಾಡಿಸ್ಬೇಕು ಆಯಿತಾ. ಸೊ ಈಗ ಆಲ್ರೆಡಿ ಏಜೆಂಟ್ ಬಂದಿದ್ದಾರೆ. ಸೊ ನಾನು ಈ ಸಲ ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಕಡೆ ಏಜೆಂಟ್ನೇ ತೊಗೋತಾ ಇದ್ದೀನಿ. ನಾನು ಓನ್ ರಿಸ್ಕಲ್ಲಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕೆಂತಂದರೆ ಊರಲ್ಲಿ ಬೇಕಾದರೆ ಓನ್ ರಿಸ್ಕಲ್ಲಿ ಮಾಡ್ಕೊಂಬಿಡ್ಬೋದು, ಬಟ್ ಹೊರಗಡೆ ಬಾರ್ಡ್ರಲ್ಲಿ ಬಂದಾಗ ನಮ್ಗೆ ಇಲ್ಲಿ ಜನ ಹೆಂಗೆ, ಬಾರ್ಡ್ರ್ ಹೆಂಗೆ, ಅಥವಾ ಅಲ್ಲಿರೋ ಆಫೀಸರ್ಸ್ ಹೆಂಗೆ, ಅದು ನನಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಥ್ರೂ ಎಲ್ಲ ಏಜೆಂಟ್ ಮುಖಾಂತರ ಹೋಗ್ತಾ ಇದ್ದೀನಿ. ಆಮೇಲೆ ನಾನು ಒಬ್ಬ ಬಂದಿದ್ದರೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಬೋದು, ಬಟ್ ನಾನು ಒಬ್ಬ ಇಲ್ವಲ್ಲ, ಹಂಗಾಗಿ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಸೂರಜ್ ಬೈಗೆ ಇದನ್ನು ಕೊಡ್ತಾ ಇದ್ದೀನಿ. ಸೂರಜ್ ಬೈ सेकंड गाड़ी है, ठीक है? 11 डेज का कर रहा हूँ. मतलब 11 डेज का. एक बार पूछता हूँ मेरे आदमी को, एक बार पूछिए. हाँ, और कितना टाइम है नंबर ऑफ डेज डालने के लिए? मतलब कितना दिन चाहिए वो डालने के लिए, और कितना टाइम लगेगा? बस 5 दिन अभी है. हाँ. ठीक है, अभी फ़ोन करके पूछेगा. ಸರ್ ಆಧಾರ್ ಕಾರ್ಡು ಪರ್ಸ್ನಲ್ ಇನ್ಫಾರ್ಮೇಷನ್ ತೋರಿಸ್ಬಾರ್ದು. ಹಿಂಗೆ ತೋರಿಸ್ಬೇಕು ಯಾವಾಗಲೂ. ನಿಮಗೆ ಹೇಳಿದ್ನಲ್ಲ ಮೊನ್ನೆ ಏನು ಮಾಡಿದ್ರಿ ನೀವು, ನಂಬರ್ ಹಾಕ್ಬಿಟ್ರಿ. ಅವೆಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ಸು ತೋರಿಸ್ಬಾರ್ದು. ಕೊಟ್ಬಿಡಿ ಅವ್ರಿಗೆ ಬಲಗೈಯಲ್ಲಿ. ಹಾಂ, ऊपर जो है. ನೀವು ಮಾಡಿಲ್ವ ಲಾಗು? ಇಲ್ಲ, ಶುರು ಮಾಡಿ. ನಾನು ಅದು ಅಪ್ಲೋಡ್ ಆಗ್ತಿಲ್ಲ, ಅದೇ ಗಾಬರಿ ಮಾಡ್ತೀನಿ. ಸರ್ ಅಪ್ಲೋಡ್ ತಲೆ ಕೆಡಿಸ್ಕೊಬಿಡಿ, ಮಾಡಿಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ठीक है. और कितना कार हो गया? 3 कार हो गया, और 1 कार मेरा कार का मैं लेके जाता हूँ. ಓಕೆ. ಸೊ ಈಗ ನನ್ನ ಕಾರ್ದನ್ನು ಕೂಡ ಕೊಡಬೇಕು. ಅವರೇನೆ ಸೂರಜು. ಆ್ಯಕ್ಚುಲಿ ನಾನು ಲಂಡನ್ ರೈಡ್ ಮಾಡಿದ್ನಲ್ಲ, ಆವಾಗಲೂ ಕೂಡ ನಮ್ಗೆ ಅವರೇ ಮಾಡಿಕೊಟ್ಟಿದ್ದು. ಬಟ್ ಆವಾಗ ಏನು ಮಾಡಿಬಿಟ್ಟಿದ್ದೆ ಅಂತಂದರೆ ಅವ್ರ ನಂಬರ್ ಇಸ್ಕೊಂಡಿದ್ದೆ ನಾನು. ಆಮೇಲೆ ಮಿಸ್ ಆಗೋಗಿತ್ತು, ನಂಬರು ಸಿಗಲಿಲ್ಲ. ನಿನ್ನೆ ಬರ್ತಾ ಇದ್ದಂಗೆ ಆನ್ ಸ್ಪಾಟ್ ಅಲ್ಲೇ ಸಿಕ್ಬಿಟ್ರು. ನಾವಿಬ್ರು ಹೆಂಗೆ ನೋಡ್ತದೆ, ಭಯ್ಯ ತುಮ್ ಅಂತ ಒಬ್ರಿಗೊಬ್ರು ಹೇಳ್ಕೊಳಕ್ಕೆ ಚೆನ್ನಾಗಿತ್ತು ಒಂಥರ. ಸೊ ಮತ್ತೆ ಮೀಟ್ ಆದ್ವಿ. ಅವರೇ ಕರ್ಕೊಂಬಂದರು ಈ ಹೋಟ್ಲಿಗೆ. ಹಾಸ್ಟ್ಲು ಒಳ್ಳೆ ಸ್ಟೇನೂ ಕೂಡ ಕೊಡಿಸಿದ್ರು. ಆರಾಮಾಗಿ ಇವಾಗ ಇಲ್ಲಿದ್ದೀವಿ ಆಯಿತಾ. ನಮ್ಮ ಕಾಳನ್ನು ಒಂದು ರೌಂಡು ಸುಮ್ಮನೆ ನಾನೇ ಲೈಟಾಗಿ ವಾಶ್ ಮಾಡಿದ್ದೀನಿ. ಮಳೆ ಬೇರೆ ಬರೋಂಗಿದೆ, ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ನೇಪಾಳದಿಂದ ಏನಾದರೂ ಮಳೆ ಬಂತು ಅಂತಂದರೆ ಅದ್ಭುತವಾಗಿರುತ್ತೆ. ನಮಗೆ ಅಂತಲೇ ಮೇ ಬಿ ವೆಲ್ಕಮ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಾತಾವರಣ ಬಂತು ಏನೋ ಗೊತ್ತಿಲ್ಲ, ಬಟ್ ಬೊಂಬಾಟಾಗಿದೆ ವೆದರ್. ನೋಡಿ ಎಲ್ಲ ಪ್ರೋಸೆಸ್ ನಡೀತಾ ಇದೆ. ಸೊ ಆನ್ಲೈನ್ ಫಿಲ್ ಮಾಡ್ತಾ ಇದ್ದಾರೆ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ಒಂದು RC ಕಾರ್ಡು, ಒಂದು ಆಧಾರ್ ಕಾರ್ಡು, ಒಂದು ಡ್ರೈವಿಂಗ್ ಲೈಸೆನ್ಸು, ಮೂರನ್ನು ಕೊಡ್ತು ಅಂತಂದರೆ ಆನ್ಲೈನಲ್ಲಿ ಫಿಲ್ ಮಾಡಬೇಕು ಫಸ್ಟು. ಅದಾದಮೇಲೆ ಸ್ಕ್ಯಾನ್ ಕೋಡ್ ಬರುತ್ತೆ, ಅದನ್ನು ತೊಗೊಂಡೋಗಿ ಕೌಂಟ್ರಲ್ಲಿ ಕಟ್ಟಬೇಕಾಗಿರುತ್ತೆ. ಸೊ ಇಷ್ಟೇ ವರ್ಕು. ಸೊ ಅದನ್ನು ಸೂರಜ್ ಅವರು ಆಲ್ರೆಡಿ ಮಾಡ್ತಾಯಿದ್ದಾರೆ. ನಾನೀಗ ಅವ್ರಿಗೆ ದುಡ್ಡು ಕೊಡ್ತು ಅಂತಂದರೆ ಅವರು ಮಿಕ್ಕಿದ ಕೆಲಸನ ಮುಗಿಸ್ಕೊಡ್ತಾರೆ. ಸೊ ಈಗ ನಾನು ತೊಗೊಬೋದು, ಬಟ್ ತೊಗೊಂಡ್ರೆ ಏನಾಗುತ್ತೆ, ಅಲ್ಲಿ ಒಳಗಡೆ ಯಾರು ಇರ್ತಾರೆ ಏನು ನನಗೆ ಗೊತ್ತಿರಲ್ಲ. ಅದು ಒಂದು. ಎರಡನೇದೇನು ಅಂತಂದರೆ, ಈಗ ನಾನು ಅಲ್ಲಿ ಕ್ಲೀನಾಗಿ ಗಡಿ ಏನಿದೆಯೋ ಅದನ್ನು ದಾಟಬೇಕು ಅಂತಂದರೆ ಇಲ್ಲಿ ಅವರೊಬ್ರದ್ದು ಹೆಲ್ಪ್ ಇತ್ತು ಅಂತಂದರೆ ಬೆಸ್ಟ್ ಆಗುತ್ತೆ. ಸೊ ಅದಕ್ಕೇ ನಾನು ಸೂರಜ್ ಅವ್ರನ್ನ ಹಿಡ್ಕೊಂಡಿರೋದು ಆಯಿತಾ. ಇವರೆಲ್ಲ ಮುಗಿಸಿ ಕೊಡಲಿ, ಅದಾದಮೇಲೆ ಇಲ್ಲಿಂದ ಓಡೋಣ. ಓಕೆ ಸೂರಜ್ ಭಾಯ್? ಎಸ್, ಥ್ಯಾಂಕ್ ಯು. ಸೊ 7 ಗಂಟೆ 19 ನಿಮಿಷ ಆಗಿದೆ. ಒಳ್ಳೆ ಕ್ಲೈಮೇಟಲ್ಲಿ ಇವಾಗ ಇಮಿಗ್ರೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಇಮಿಗ್ರೇಷನ್ ಮುಗಿಸ್ಕೊಂಡು ಅಲ್ಲಿ ಆ್ಯಕ್ಚುಲಿ ಸ್ಟಾಂಪ್ ಹಾಕ್ಸ್ಕೊಬೇಕು. ಯಾಕಂದರೆ ನಾವು ಚೈನಾಗೆ ಎಂಟ್ರಿ ಆಗಬೇಕು ಅಂದರೆ ಸ್ಟಾಂಪು ಕಡ್ಡಾಯವಾಗಿ ಬೇಕೇ ಬೇಕು. ಏನು ಸರ್, ಈ ಲಾರಿಗಳನ್ನೆಲ್ಲ ನೋಡ್ತಾ ಇದ್ರೆ ಏನು ಅನ್ನಿಸ್ತಾ ಇದೆ ಚಂದ್ರ ಸರ್? ಇದು ಮೋಸ್ಟ್ಲಿ ಒಂದು 4-5 ಕಿಲೋಮೀಟರ್ ಐತೆ ಲಾರಿ. ಯಾವ ಕಾಲಕ್ಕೆ ಮುಗೀತವೆ ಇವು? ಇಲ್ಲ ಮುಗಿಯುತ್ತೆ ಬೇಗ. ನಮ್ಮ ಕಾರ್ ಅವ್ರಿಗೆ ಬೇಗ ಮುಗಿದೋಗುತ್ತೆ. ಸರ್ ಲಾರಿಗಳು ಹೆಂಗೆ ನಿಂತಿದೆ ನೋಡಿದ್ರಾ? ಎಲ್ಲ ಅಷ್ಟು ದೂರದಿಂದ, ಅಲ್ಲಿಂದ ನೆನ್ನೆ ನೈಟ್ ಬಂದ್ವಲ್ಲ, ಅಷ್ಟು ದೂರದಿಂದ ನಿಂತಿದೆ. ಒಂದು 10 ಕಿಲೋಮೀಟ್ರಿಂದ ನಿಂತಿದೆ ಅಲ್ಲ. ನೋಡಿ ಎಲ್ಲ ಗೂಡ್ಸ್ಗಳು ಮತ್ತು ಆಯಿಲು. ನೇಪಾಳಕ್ಕೆ ಅಲ್ಲ, ನಮಗೆ ಸಪ್ರೇಟು. ಕಾರಿಗೆ ಬೇಗ ಬಿಡ್ತಾರೆ. ಇವ್ರಿಗೆಲ್ಲ ಹಿಂಗೆ ಗೊತ್ತಾ, ಕಸ್ಟಮ್ ಕ್ಲಿಯರೆನ್ಸ್ ಇರುತ್ತೆ. ಸೊ ಇವ್ರಿಗೆ ಹೆವಿ ಇರುತ್ತೆ ಇವ್ರಿಗೆ. ಸೊ ನೇಪಾಳದಲ್ಲಿ ಏನು ಅಂತಂದರೆ ಇಂಡಸ್ಟ್ರಿಗಳಿಲ್ಲ, ಎಲ್ಲ ನಮ್ಮಿಂದನೇ ಹೋಗಬೇಕು. ಹೌದು, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಇಷ್ಟು ತಿಳ್ಕೊಬಿಟ್ಟಿದ್ದೀರಾ? ಇಷ್ಟ್ರಲ್ಲಿ ಚೆನ್ನಾಗಿದ್ದಾರೆ ಇವರು. ಜಾಸ್ತಿ ಚೈನಾನ ಡಿಪೆಂಡ್ ಆಗಿರೋದಲ್ವಾ? ಹೌದು, ವ್ಯಾಪಾರ ವಹಿವಾಟು ಅವ್ರ ಜೊತೆ. ಆದರೆ ಕೆಲವೊಂದು ಈಗ ಬಜಾಜ್ ಬೈಕ್ಸು, ಪಲ್ಸರೇ ದೊಡ್ಡ ಬೈಕು. ಇಲ್ಲಿ ಪಲ್ಸರ್ ಬೈಕೆಲ್ಲ ನಮ್ಮನ್ನೇ ಡಿಪೆಂಡ್ ಆಗಿರೋದು ಇವರು. ಹಂಗೆ ಡಿಫ್ರೆಂಟ್ ಇದೆ. ಬನ್ನಿ ಒಟ್ಟಲ್ಲಿ ಇದೊಂದು ಮುಗಿಸ್ಕೊಳ್ಳೋಣ ನೆಮ್ಮದಿಯಾಗಿ. ಇಮಿಗ್ರೇಷನ್ ನಮ್ಮ ಬಾಂಗ್ಲಾಗೆ ಪವರ್ ಜಾಸ್ತಿ ಬಾಂಗ್ಲಾ ಕೊಡ್ತಾರೆ, ಸೇಲ್ ಮಾಡ್ತಾರೆ. ಹೌದಾ? ಆದರೆ ಇವ್ರ ಹತ್ರ ಸ್ಟೋರೇಜ್ ಕೆಪಾಸಿಟಿ ಇಲ್ಲ.
ನಂಗೆ ಇವೆಲ್ಲ ಗೊತ್ತಿಲ್ಲ. ಇಲ್ಲ ನಮ್ಮ ಹಿಂದೆ ಓದ್ಸತಿ ಈಗ ಅದನ್ನು ಲಾಕ್ ಮಾಡಿದ್ವಲ್ಲ, ಹೌದಾ? ಪವರ್ ನಾವು ಕೊಡಲ್ಲ ನಿಮ್ಗೆ ಅದು ಅಂತ. ಇವರು ನಮ್ಮ ಇಂಡಿಯನ್ಸ್ಗೆ ಪೆಟ್ರೋಲು ಗ್ಯಾಸು ಎಲ್ಲ ಎಲ್ಲ ಸರ್. ಇನ್ನೊಂದು ಬಾರ್ಡ್ರು ಬಿಹಾರದ ಹತ್ರ ಸಿಗುತ್ತೆ. ಅದಲ್ಲ ಲ್ಯಾಂಡ್ಸ್ಗಳಾದ್ರೆ ಇವ್ರು ಚೈನಾದವ್ರ ಜೊತೆ ಏನು ಬಿಸ್ನೆಸ್ ಇಟ್ಟಿಲ್ಲ. ಇಟ್ಟಿದ್ದಾರೆ, ಕಾರೆಲ್ಲ ತರಿಸ್ತಾರೆ ಅಲ್ಲಿಂದ. ನೀವು ಅಲ್ಲಿ ನೆಕ್ಸ್ಟ್ ಬಾರ್ಡ್ರಲ್ಲಿ ಸರ್ ಲೆಫ್ಟ್ ಇಲ್ಲ ಇದೆಯಲ್ಲ ಇಂಡಿಯನ್ ಇಮಿಗ್ರೇಷನ್. ಏನು ಸರ್ ಏನಂತ? ಇಲ್ಲಲ್ಲ ಅದು ಅಲ್ಲಲ್ಲ, ಇಲ್ಲಿ ಯೂಶ್ವಲಿ ಇದೇನೆ. ಇಲ್ಲಿ ಹಾಕಿದೆಯಲ್ಲ, ಇಲ್ಲಿ ಮಹಾರಾಜ್ಗಂಜ್ ಅಂತ ಉತ್ತರ ಪ್ರದೇಶ್, ಇದೇ ಬಾರ್ಡ್ರು ಮೇಯ್ನ್ ಆ್ಯಕ್ಚುಲಿ. ಓಕೆ, ಇಲ್ಲಿಂದ ಮುಂದಕ್ಕೆ ನಾವು ವೀಡಿಯೋ ಮಾಡೋಂಗಿಲ್ಲ. ಸೊ ಇಮಿಗ್ರೇಷನ್ಗೆ ಬಂದಿದ್ದೀವಿ, ಇಲ್ಲೇ ಸ್ಟಾಪ್ ಮಾಡ್ಕೊತೀವಿ. ನೋಡಿ ಈಗ ಇಷ್ಟು ಗಾಡಿಗಳು ನಿಂತಿದೆ, ಎಲ್ಲರೂ ಹೋಗ್ತಾರೆ ಇವಾಗ, ಎಲ್ಲ ಕಾಟ್ಮಾಂಡುಗೆ. ಹ್ಞೂ ಸರ್, ಎಲ್ಲ ಇಲ್ಲೇ ಉತ್ತರ ಪ್ರದೇಶದವ್ರಲ್ವಾ, ಟೂರ್ ಹೊಡಿತಾರೆ ಇವಾಗ ಸೀಸನ್ ಈಗ. ಅಷ್ಟೇ ಸಿಂಪಲ್ಲು. ಅಯ್ಯೋ ಫಾರಿನರ್ಸ್ಗಳೆಲ್ಲ ಬರ್ತಾರೆ. ಅಂದರೆ ಸ್ಟೇಟ್ ಯು ಪಿ ಅಲ್ಲ ಇದು. ಈಗ ನಮ್ಮ ಕೆ ಗಾಡಿ ಇದ್ದಂಗೆ ಕೇರಳಕ್ಕೆ ಹೋಗೋದಂಗೆ. ಈಗ ಕಾರವಾರದಲ್ಲಿ ನಿಂತ್ಕೊಂಡ್ರೆ ಬರೀ ಕೆ ಗಾಡಿ ಸಿಗಲ್ವಾ, ಹಂಗೆ. ಹಾಗೆ ಬಾರ್ಡ್ರ್ ಅಷ್ಟೇ. ಎಸ್ ಓಕೆ. ಸೊ ಇಲ್ಲಿಂದ ಆಫ್ ಮಾಡ್ಕೊಳ್ಳೋಣ ಕ್ಯಾಮ್ರಾ. ಇಮಿಗ್ರೇಷನ್ದಿಲ್ಲ. ಎಸ್, ಆ್ಯಕ್ಚುಲಿ ಸ್ಮೂತಾಗಿ ಮುಗೀತು ಇಮಿಗ್ರೇಷನ್ನು. ಅಲ್ಲಿ ನೋಡಿ, ಅಲ್ಲಿ ಇವಾಗ ನಾವು ಬಂದಿಲ್ಲ ಎಷ್ಟು ಜನ ನಿಂತಿದ್ದಾರೆ ಅಂತ. ನಾವು ಬಂದ ಖಾಲಿ ಇತ್ತು, ಹಿಂಗೆ ಹೋದ್ವಿ ನುಕ್ಕೊಂಡ್ವಿ, 5 ನಿಮಿಷಕ್ಕೆ ಮುಗಿಸಿದ್ವಿ. ಹೆಂಗಿತ್ತು ಸರ್ ಇಮಿಗ್ರೇಷನ್? ಹೆಂಗಿತ್ತು? 5 ನಿಮಿಷ ಆಚೆ ಬಂದರೆ 30-40 ಜನ ಆಗ್ಬಿಟ್ಟವ್ರು ಅಲ್ಲೇ 5 ನಿಮಿಷದಲ್ಲಿ. ನಾವು ಒಂದು ಕೆಲಸ ಏನು ಮಾಡಿದ್ವಿ ಅಂತಂದರೆ, ಪಟ್ಟಂತ ಬೇಗ ಹೊರಟ್ವಿ ರೂಮಿಂದ. ಕೆಲಸ ಶಿಸ್ತು. ಈಗ ಹೋಗ್ತಿದ್ದಂಗೆ ನಮ್ದು ಅದು ರೆಡಿ ಇರುತ್ತೆ ಸರ್. ಯಾವ್ದು ಹೇಳಿ? ಇದು ನಮ್ಮದು RC ಕಾರ್ಡ್ದೆಲ್ಲ ರೆಡಿ ಇರುತ್ತೆ. ಅಲ್ಲಿಂದ ಪಟ್ಟಂತ ಹೋಗಿದೆ. ಅದರ್ ಸರ್ ಹೆಂಗಿತ್ತು ನಾನು ಅದಕ್ಕೆ ಬೆಳಗ್ಗೆ ರಶ್ ಮಾಡಿದೆ ಗೊತ್ತಾ, ಬನ್ನಿ ಅಂತ. ಈಗ ಬಂದಿರೋ ಹೆಚ್ಚು ಕಮ್ಮಿ 1 ಗಂಟೆ ಬೇಕು, ಮಿನಿಮಮ್ 1 ಗಂಟೆ ಬೇಕು. ಹೆಂಗೋ ಆರಾಮಾಗಿ ಎಲ್ಲ ಕರೆಕ್ಟಾಗಿ ಆಯ್ತಾ ಇದೆ. ಇಮಿಗ್ರೇಷನ್ ಕೆಲಸ ಮುಗಿಸ್ಕೊಂಡು ನಾವು ನಮ್ಮ ಗಾಡಿಗಳನ್ನ ತಗೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಸೂಚನೆ, ಮಳೆ ಬರ್ತಾ ಇದೆ. ಆ್ಯಂಡ್ ಫುಲ್ ಮಳೆ ಬರ್ತಾ ಇದೆ ನೋಡಿ. ಈಗ ಕ್ವಾಟ್ಲೆ ಏನು ಹೇಳಿ, ರೋಡ್ ಗೀಟ್ ಬ್ಲಾಕ್ ಆಗಿದ್ರೆ ಕ್ವಾಟ್ಲೆ. ಈಗ ಅವ್ರು ಫಸ್ಟ್ ಮಾತಾಡ್ಬೇಕು. ಯಾರಿಗೆ? ನಮ್ಮ ರೂಟ್ ಈ ಕಡೆನೇ ಬರ್ತೀನಿ ಅಂದ್ರಲ್ಲ ಯಾರು? ಸೊನಾಲಿ ತಡ ಈ ಕಡೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂದ್ರಲ್ಲ ರಾತ್ರಿ. ಅದು ಇದು ಕಾಠ್ಮಂಡು ಮೇಲೆ. ಅದನ್ನು ಮಾತಾಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಎಸ್, ಕಾಳ ರೆಡಿಯಾಗಿದ್ದಾನೆ. ಒಂದು ಸ್ವಲ್ಪ ಕ್ಲೀನು ಮಾಡಿದ್ದೀನಿ. ಮಳೆನೂ ಬರ್ತಾ ಇರೋದ್ರಿಂದ ಟೆನ್ಷನ್ ಇಲ್ಲ. ಇಲ್ಲಿಂದ ನಮ್ಮ ಜರ್ನಿ ಇವಾಗ ಶುರುವಾಗುತ್ತೆ. ಬನ್ನಿ. ಅದು ಇವ್ರು ತೆಗೆದ್ರೆ ಹಿಂಗೆ ಹೋಗೋಕ್ಕಾಗೋದು, ಇಲ್ಲ ಜಾಗ ಆಗಲ್ಲ. ಮುಂದೆ ಬನ್ನಿ. 5 ನಿಮಿಷಕ್ಕೆ ಒಂದು 40 ಜನ ಸೇರಿಬಿಟ್ಟವ್ರಲ್ಲ ಸರ್ ಅಲ್ಲಿ. 1-1.5 ಗಂಟೆ ಆಗೋದು. 1.5 ಗಂಟೆ ಆಗೋದು. ನಾವು ಹೋದಾಗ ಫಸ್ಟ್ ಬೋನಿನೇ ನಾವು ಮಾಡಿದ್ದೀವಿ ಬಿಡಿ. ಎಸ್, ಬರುತ್ತಾ? ಬನ್ನಿ. ಗಜ ಅಂದರೆ ಗಜ ಮಾತ್ರ ಇದು ಅಲ್ವಾ? ಸರಿಯಾಗೈತೆ. ಒಂದು ತಗೊಳ್ಳೇಬೇಕು ನಾನು. ಮನುಷ್ಯನಿಗೆ ನೋಡಿ ಸರ್ ಆಸೆ, ನನ್ನ ಹತ್ರ ಕಾರೇ ಇರಲಿಲ್ಲ, ಇದು ತಗೊಳ್ಳೋವರೆಗೂ ಸಾಕು ಅಂತಿದ್ದೆ. ಮನುಷ್ಯಂಗೆ ಆಸೆ ಯಪ್ಪ. ಸೊ ಇವಾಗ ಕೆಲಸ ಮುಗ್ದಿರೋದು ಇಮಿಗ್ರೇಷನ್ದು, ಬಟ್ ಇನ್ನು ಕಸ್ಟಮ್ಸ್ದು ಮುಗ್ದಿಲ್ಲ. ಕಸ್ಟಮ್ಸ್ದು ಅಂತಂದರೆ ಈಗ ನಾವು ಬಾರ್ಡ್ರ್ ಕ್ಲಿಯರ್ ಆಗಿ ಹೋಗ್ಬೇಕು ಅಂತಂದರೆ ಫಸ್ಟ್ ಇವಾಗ ನಮ್ಮದು ಇದನ್ನೆಲ್ಲ ಕಳಿಸಿದ್ದೀವಲ್ಲ, ಅಂದರೆ ಡಾಕ್ಯುಮೆಂಟ್ಸ್ಗಳೆಲ್ಲ, ಆ ಡಾಕ್ಯುಮೆಂಟ್ ಜೊತೆಗೆ ನಾವು RC ಕಾರ್ಡು ಅವೆಲ್ಲ ಕೊಟ್ಟು ನಮ್ಮದು ಪರ್ಮಿಟ್ ಸಿಗಬೇಕು ಫಸ್ಟು. ಸೊ ಅದನ್ನು ಬನ್ಸಾರ್ ಅಂತ ಕರೀತಾರೆ ನೇಪಾಳದಲ್ಲಿ. ಸೊ ಆ ಬನ್ಸಾರ್ನ ತೊಗೋಬೇಕು. ಅದಕ್ಕೇ ನಾನೀಗ ಸೂರಜ್ನ ಇಟ್ಕೊಂಡಿರೋದು. ಸೊ ಸೂರಜ್ ಹೋಗ್ಬಿಟ್ಟು ಅದನ್ನೆಲ್ಲ ಮಾಡಿಸ್ತಾ ಇರ್ತಾರೆ. ನನ್ನ ಕೆಲಸ ಏನು, ಇವಾಗ ಇಮಿಗ್ರೇಷನ್ ಮುಗಿಸ್ಕೊಂಡೆ ಬಂದಿರೋರಿಗೆ ಕಂಫರ್ಟ್ ಕೊಡ್ತಾ ಇದ್ದೀನ ಅನ್ನೋದು ಮ್ಯಾಟ್ರು. ಕರೆಕ್ಟ್ ಅಲ್ವಾ? ಸೊ ಈಗ ನಾನು ಒಬ್ಬನೇ ಇದ್ದಾಗ ಏನು ಬೇಕಾದರೂ ಮಾಡ್ಬೋದು, ಬಟ್ ಗ್ರೂಪಲ್ಲಿ ಬಂದಾಗ ಗ್ರೂಪ್ದು ಕಂಫರ್ಟ್ನ ನೋಡಬೇಕು. ಒಂದು 1,000 ರೂಪಾಯಿ ಹೆಚ್ಚು ಕಮ್ಮಿ ಆದರೆ ಅದು ಮ್ಯಾಟ್ರ್ ಆಗಲ್ಲ, ಬಟ್ ಬರೋರು ಖುಷಿ ಪಟ್ರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಏನಂತೀರಾ? ಕರೆಕ್ಟ್ ತಾನೆ? ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದೀನಿ, ಪಕ್ಕಾ ಆಂಟ್ರಪ್ರಿನಿಯರ್. ಓಕೆ. ಸೊ ನೋಡಿ, ಎಲ್ಲ ಫುಲ್ ಮಳೆ ವಾತಾವರಣ. ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಎಲ್ಲ ಮಕ್ಕಳೆಲ್ಲ. ಬಂದ್ವಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬಾರ್ಡರ್. ಓಕೆನಾ? ಈ ಬಾರ್ಡರಲ್ಲಿ ಇಲ್ಲಿ ಲೆಫ್ಟ್ ಎತ್ಕೋಬೇಕು. ಇಲ್ಲೆಲ್ಲಪ್ಪ ಭಾರತ್ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ ಕಸ್ಟಮು, ಲ್ಯಾಂಡ್ ಕಸ್ಟಮು. ಆ ಕಡೆ ಬಾರ್ಡ್ರು ಎಂಟ್ರಿ ಆಗಬೇಕು. ವೆಯ್ಟ್ ಮಾಡೋಣ ಇರಿ ಒಂದು ಸ್ವಲ್ಪ ಹೊತ್ತು. ಬನ್ನಿ. ಎಸ್, ಸೊ ಸೇಮ್ ಜಾಗ. ನಾವು ಯಾವಾಗಲೇ ಬಂದರೂ ನಮ್ಮ ಗಾಡಿಗಳನ್ನ ಚೆಕ್ ಮಾಡೋದು ಇದೇ ಜಾಗದಲ್ಲಿ ಇವರು, ಆಯಿತಾ?
ಸೊ ಇಲ್ಲಿ ಸೈಡ್ಗೆ ಹಾಕೋಬೇಕು, ರೈಟ್ ಸೈಡಲ್ಲಿ ಹಾಕ್ಕೊಂಡು ಇಲ್ಲಿ ಗಾಡಿನ ಒಂದೊಂದು ಹಾಕಿ ಚೆಕ್ ಮಾಡ್ತಾರೆ. ಅಲ್ಲಿ ಇದೆಯಲ್ಲ ಆಫೀಸು, ಸೊ ಇಲ್ಲೇ ಫುಲ್ಲು ಚೆಕ್ ಮಾಡ್ತಾರೆ. ಬನ್ನಿ ಮಾಡಿ ನಾವು ಹೋಗಿ ತಿರುಗಿಸ್ಕೊಂಡು ಸ್ಟ್ರೈಟ್ ಹಾಕೊಂಡ್ಬರೋಣ. ಸರ್ ಜಿ आपकी आरसी हाँ सर डीएल यस ये दोनों इधर एंट्री कराओ, आपका सामान चेक कराओ, फिर जा सकते। Yes. कहाँ से आ रहे हो, कहाँ जाओगे? हम बेंगलोर से आ रहा है जी। अभी लासा जा रहा है, टिबेट का लासा 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 कहाँ पड़ता है? हाँ तिब्बत चाइना चाइना जाओगे? हाँ ठीक है परमिशन है आपको जाने का? हाँ हाँ परमिशन परमिशन भी देना इधर। हाँ यस आइए नीचे। यस सर यस सर लगेज कपड़ा है इधर लगेज बोल दो बैग में हाँ है कराना पड़ेगा। हाँ करेगा आइए आप। ಓಕೆ. ಸೊ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸಿಗ್ತೀನಿ. ಈಗ ನೋಡಿದ್ರಲ್ಲ ಇಷ್ಟೇ ವಿಚಾರ ಇಲ್ಲಾಗಿರೋಂಥದ್ದು. ಬಟ್ ಏನು ಅಂತಂದರೆ ಇದಕ್ಕೊಂದು ಸ್ವಲ್ಪ ನಾಲೆಡ್ಜ್ ಬೇಕು, ಇದನ್ನೆಲ್ಲ ಡೀಲ್ ಮಾಡೋಕ್ಕೆ, ಹೆಂಗೆ ಮಾತಾಡಬೇಕು ಇವ್ರ ಜೊತೆ, ಇವೆಲ್ಲ ಐಡಿಯಾ ಬೇಕು. ಸೊ ಆಲ್ರೆಡಿ ಬಂದು ಹೋಗಿರೋ ಎಕ್ಸ್ಪೀರಿಯೆನ್ಸಿಂದ, ನನ್ನ ಟ್ರಾವೆಲ್ ಎಕ್ಸ್ಪೀರಿಯೆನ್ಸಿಂದ ಸ್ವಲ್ಪ ಸ್ಮೂತಾಗಿ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ನಮ್ಮ ಪಾರ್ಟಿಸಿಪೆಂಟ್ಸ್ ಏನು ಹೇಳ್ತಾರೆ ಅನ್ನೋದು ಮುಖ್ಯ, ನಾನು ಹೇಳೋದಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಓಕೆನಾ, ಬನ್ನಿ ಹೋಗೋಣ. ಈಗ ಹೋಗಿ ಪ್ರೊಸೀಜರ್ ಮುಗಿಸ್ಕೊಂಡು ಬರೋಣ ಅಷ್ಟೇ. ಪ್ರೋಸೆಸ್ ಎಲ್ಲ ಮುಗಿದಿದೆ. ನಾನು ಸಿಂಪಲ್ಲಾಗಿ ಚಿಕ್ಕ ಲಗೇಜ್ ತಂದಿದ್ದೆ, ನಾನು ಅದಕ್ಕೇ ಜಾಸ್ತಿ ಇರಬಾರ್ದು ಅಂತ. ನಂಗೆ ಗೊತ್ತಲ್ಲ, ಬಂದಿದ್ದಲ್ಲ ಮೊದಲೇ, ಹಾಗಾಗಿ ಪುಟಾಣಿ ಲಗೇಜ್ ತಂದಿದ್ದೆ. ಕೆಲಸ ಓಕೆ. ಸೊ ಈಗ ಸೈಡ್ಗೆ ಹಾಕ್ತೀವಿ, ಅವರೆಲ್ಲರೂ ಬರಲಿ. ಬಂದಮೇಲೆ ಒಂದು ಒಳ್ಳೆ ಫೋಟೋ ತಗೋಣ. ಡಿಎಲ್ ಆರ್ಸಿ ಕಾರ್ಡು ತಗೊಬನ್ನಿ, ಬೇಡ ಅಂದ್ರೆ ಈಗ ತಗೊಬನ್ನಿ ಅಂತ. ಹೌದಾ? ಪ್ರತಿಯೊಂದು ಗಾಡಿಯಿಂದ ತಗೊಬನ್ನಿ. ಎಸ್ ಸರ್ ಎಸ್ ಸರ್. ಸರ್ ಈ ಕಡೆ. ಸೊ ನೋಡಿ, ನಾವು ಇವಾಗ ಎಕ್ಸಾಕ್ಟಾಗಿ ನೇಪಾಳದ ಸೊನಾಲಿ ಬಾರ್ಡ್ರ್ ಇದ್ದೀವಲ್ಲ, ಇಲ್ಲಿ ಬಂದಿದ್ದೀವಿ. ಸೊ ಇದು ಇಂಡಿಯನ್ದು ಲಾಸ್ಟ್ ಜಾಗ. ನಮ್ಮ ಕಾರು ಇಲ್ಲಿ ನಿಂತಿದೆ, ಆಯಿತಾ. ಸೊ ಚೆಕಿಂಗ್ ಎಲ್ಲ ನಡೀತಾ ಇದೆ. ಈ ಕಡೆಗೆ ಹೋಯ್ತು ಅಂತಂದರೆ ನೇಪಾಳು. ಸೊ ನೇಪಾಳ್ ಫ್ಲಾಗ್ ಇಲ್ಲಿ ಕಾಣಿಸ್ತಾ ಇದೆ. ಭಯ್ಯ ये नेपाल है? यही नेपाल है ना? हाँ, ये इधर फ्लैग लगा रहा है, इधर से नेपाल है. हाँ। ये जीरो लाइन है. 0.ये ये मेरा हिसाब से इधर पूरा फेंसिंग होगा. नहीं, सब खुला है ऐसे। फेंसिंग नहीं है, नहीं, मतलब आदमी उधर जाएगा तो आईडी दिखाते हैं, हाँ, आधार कार्ड दिखाइए, जाइए। कुछ टेंशन नहीं है. नहीं, कोई टेंशन नहीं। ಓಕೆ. ಸೊ ಈಗ ನಾವು ನೇಪಾಳಕ್ಕೆ ಎಂಟ್ರಿ ಆಗ್ತೀವಿ. ನಮ್ಮ ಟೀಮವರೆಲ್ಲರೂ ಕೂಡ ಅಲ್ಲಿ ನೋಡ್ತಾ ಇದ್ದಾರಲ್ಲ, ಅಲ್ಲೆಲ್ಲ ಲಗೇಜ್ದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಬನ್ಸಾರ್ ತಗೊಳಕ್ಕೆ ಹೋಗ್ಬೇಕು. ಬನ್ಸಾರ್ ನಾನು ಮೊದಲೇ ಹೇಳ್ದಂಗೆ ಅದು ಪರ್ಮಿಟ್ಟು. ಸೊ ನಾವು ನೇಪಾಳಿಗೆ ಎಂಟ್ರಿ ಆಗಬೇಕು ಅಂತಂದರೆ ಆ ಪರ್ಮಿಟ್ ತಗೋಬೇಕು. ಆ ಪರ್ಮಿಟ್ ಹೆಸರೇ ಬನ್ಸಾರ್. ಸೊ ಆ ಬನ್ಸಾರ್ ಎಲ್ಲಿ ಮಾಡ್ತಾರೆ ಅಂತಂದರೆ ಇಲ್ಲಿ ಮಾಡ್ತಾರೆ ನೋಡಿ, ರೈಟ್ ಸೈಡಲ್ಲಿ. ಸೊ ಇಲ್ಲಿ ಒಳಗಡೆ ಹೋಗಬೇಕು. ಇಲ್ಲೆಲ್ಲ ಮಾಡಿಸ್ತಾ ಇದ್ದಾರೆ ನೋಡಿ. ನೋಡಿ ಈಗ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಅಲ್ಲೇನೇನೋ ಸಮಸ್ಯೆ, ಅವೆಲ್ಲ ಬೇಡ ನನಗೆ. ನಾನು ಒಬ್ಬನೇ ಬಂದಿದ್ದರೆ ಮಾಡ್ಕೋತಾ ಇದ್ದೆ ನಾನು. ಬಟ್ ಗ್ರೂಪಲ್ಲಿ ಬಂದಿರೋದ್ರಿಂದ ಇಸ್ಕೆ ಬೇಡ ಅಂತಂದ್ಬಿಟ್ಟು ಏಜೆಂಟಿಗೆ ಕೊಟ್ಟಿದ್ದೀನಿ, ಸೂರಜ್ ಅವ್ರಿಗೇನೆ. ಓಕೆನಾ, ಬನ್ನಿ. ಅಲ್ಲೆಲ್ಲ ನೋಡಿ ನಮ್ಮ ಟೀಮ್ ರೆಡಿ ಆಗಿದೆ ಆಲ್ರೆಡಿ. ವೆಲ್ಕಮ್ ಟು ಇಮಿಗ್ರೇಷನ್ ಆಫ್ ನೇಪಾಳ್. ಎಲ್ಲಿ ಒಳಗಡೆನಾ? ನೋಡಿ ಇಲ್ಲಿ ಎಲ್ಲ ನಿಂತಿದ್ದಾರೆ ನೋಡಿ ಲೈನಲ್ಲಿ. ಓಕೆ. ಸೊ ಈಗ ನೋಡಿ ಅಲ್ಲಿ ನೇಪಾಳಗೆ ಎಂಟ್ರಿ ಆದ್ವಾ, ಇಲ್ಲಿ ನೇಪಾಳದ ಬಾವುಟ ಕಾಣಿಸ್ತಾ ಇದೆಯಾ, ಇಂಡಿಯಾದಿಂದ ಎಕ್ಸಿಟ್ ಆದ್ವಿ. ಇಲ್ಲಿ ಇದೆಯಲ್ಲ, ಇಲ್ಲಿ ಇಮಿಗ್ರೇಷನ್ ಆಫ್ ನೇಪಾಳ್. ಓಕೆನಾ. ಸೊ ಇಲ್ಲಿ ಒಳಗಡೆಗೆ ಹೋಗಿ ನಾವು ಇಲ್ಲಿ ಬಂದಿದ್ದೀವಿ ಅಂತಂದ್ಬಿಟ್ಟು ಸ್ಟ್ಯಾಂಪ್ ಹಾಕ್ಸ್ಕೋಬೇಕು. ದಿಸ್ ಇಸ್ ಗೌರ್ಮೆಂಟ್ ಆಫ್ ನೇಪಾಳ್. ಎಸ್. ಸೊ ಇಮಿಗ್ರೇಷನ್ ಪ್ರೋಸೆಸ್ ಇತ್ತು, ಅದನ್ನು ಕೂಡ ಮುಗಿಸ್ತೀವಿ. ಅಂದರೆ ನೇಪಾಳ್ ಸೈಡಲ್ಲಿ ಏನಿತ್ತು ಡಾಕ್ಯುಮೆಂಟೇಷನ್ ಅದನ್ನು ಫಿಲ್ ಮಾಡಾಯಿತು. ಓಕೆನಾ. ಆ್ಯಕ್ಚುಲಿ ಸ್ಮೂತ್ ಪ್ರೋಸೆಸ್ ನಡೀತು, ಇಲ್ಲೂ ಏನು ಜಾಸ್ತಿ ಹೊತ್ತೆಲ್ಲ ಟೈಮ್ ತಗೊಳ್ಳಿಲ್ಲ. ಹಿಂಗೆ ಅನ್ನಷ್ಟಲ್ಲಿ ಮುಗಿಸ್ಬಿಟ್ರು. ಸೊ ಎಲ್ಲರೂ ಮುಗಿಸಿದ್ದಾರೆ. ಪೀಸ್ ಅಲ್ವಾ? ಇಮಿಗ್ರೇಷನ್ ಏನಾದರೂ ಹಿಂಸೆ ಆಯ್ತಾ ನಮಗೆ? ಸರ್ ಡಾಕ್ಯುಮೆಂಟ್ ಮುಗಿದೋಗ್ಬಿಟ್ರೆ ಹೊಟ್ಟೆ ಬೇಕಾದ್ರೆ ತುಂಬಿಸ್ಕೊಳ್ಬಿಡ್ಬೋದು. ಇಲ್ಲ ಅಂತಂದ್ರೆ ಅರ್ಧ ಗಂಟೆ ಲೇಟ್ ಆಗ್ಬಿಟ್ರೆ ಅವನ ಜಿಮ್ ಮತ್ತು ಒಂದು ದಿನ ಅಲ್ಲ ಆಗುತ್ತೆ. ಸರ್ ಈಗ ನಾವು 10 ನಿಮಿಷ ಬಿಟ್ಟು ಬಂದಿದ್ರೆ ಅರ್ಧ ಆಗೋದು, ಈಗಲೇ ಆಗೋದು ತೋರಿಸ್ತಿತ್ತು. ಪಟ 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 ಅಂತ ಮುಗಿಸ್ಬಿಡ್ಬೇಕಷ್ಟೇ. ಈಗ ಸಿಮ್ ಬೇಕು ಆ್ಯಕ್ಚುಲಿ. ಮತ್ತೆ ಯಾಕೆ ಕಾರ್ ಹತ್ಕೊಂಡ್ರಿ? ಇಲ್ಲ ಇಲ್ಲ ಹಾಕ್ಬಿಡಿ. ಕರೆಕ್ಟ್.
ನೋಡೋಣ ಒಂದು ಸಿಮ್ಮು ತಗೊಂಡ್ಬಿಡೋಣ ಹಂಗೆ. ಸೊ ಈಗ ನಾವಿಲ್ಲಿ ಬಂದು ಸಿಮ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಭಯ್ಯ सिमो चाइना और इधर वर्क करने का तरफ सिम है? टिबेट का नहीं, ऐसा नहीं. तो खाली नेपाल के लिए. नेपाल में सिम आपका टूरिस्ट सिम चाहिए हमको. ये सिम आपको इंटरनेशनल भी करना मिलेगा. ओके. ಇಲ್ಲ ಇಂಟರ್ನ್ಯಾಷನಲ್ ಸಪರೇಟ್ ಆಗಿ ಮಾಡಬೇಕದು. इंटरनेशनल लोग कर सकता क्या? जैसे आप ये लिया आपने, इसके बाद आप तिब्बत जाएंगे, इसको इंटरनेशनल करना पड़ेगा. वो वहाँ करके देता. तो काठमांडू में भी हो जाएगा, या तो आपको तिब्बत जाएंगे तो वहाँ पे दूसरा सिम भी ले सकते हैं. वो सही सर अल्लोगी ಇನ್ನೊಂದು सिम तगाना. इंटरनेशनल करेंगे तो इंटरनेशनल भैया हम क्या करेंगे, इधर एक सिम ले लेंगे चाइना में, उधर एक सिम ले लेंगे. बिके जाएगा. ये कितना है? 350. इंटरनेट का ये 6 महीने तक का, एक हफ्ते का वो होता है. ಅಲ್ಲ ಕಾಲ್ಸ್ ಕಿतना है ये कॉल्स ಸರ್ ಕಾಲ್ಸ್ ಇದ್ರೆ ಪ್ರಯೋಜನ ಇಲ್ಲ ನಮ್ಗೆ. WhatsApp ನಮ್ಗೆ ಯಾಕೆ call. ಕಾಲ್ ಬೇಕು? ನಮ್ಗೆ ಕಾಲೇ ಬೇಡ, ಬರೀ ವಾಟ್ಸಪ್ ಮಾತ್ರ. ವಾಟ್ಸಪ್ ಬಸ್ ಹಾಂ ವಾಟ್ಸಪ್ ನಮ್ದು ಇದ್ರಲ್ಲಿ ಐತೆ, ಇದರಿಂದ ಇದಕ್ಕೆ ಶೇರ್ ಮಾಡ್ಕೊಳ್ಳೋದ ಇಂಟರ್ನೆಟ್. ನಮ್ದ್ರಲ್ಲಿ ಆಫ್ ಮಾಡ್ಕೊಳ್ಳೋದು, ಇದನ್ನ ಹಾಕ್ಬಿಟ್ಟು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಬಿಡೋದು. ಅವಾಗ ನಮ್ಗೆ ಏನಾಗುತ್ತೆ, ಇದರಲ್ಲಿ 1 GB ಬರುತ್ತೆ. ನಮ್ದು ಇಂಟರ್ನ್ಯಾಷನಲ್ ಇರೋದ್ರಿಂದ ನಾವು 1 GB ಅಪ್ಲೈ ಮಾಡ್ಕೊಂಡ್ರೆ ನಮ್ದು ದಿನಕ್ಕೆ 300 ರೂಪಾಯಿ ಹೋಗುತ್ತೆ. ಹೆಂಗ್ ಮಾಡೋಣ ಬೆಸ್ಟ್ ಅಂತ ಒಂದು ಸಿಮ್ ತಗೊಳ್ಳೋದು 350 ರೂಪಾಯಿಗೆ. ಹೆಂಗಿದ್ರು ನಾವು ಇನ್ನೂ 20-25 ದಿನ ಇರ್ತೀವಿ ಇಲ್ಲಿ. ಬೇಕಾಗುತ್ತೆ ನಮ್ಗೆ. ಏನ್ರಿ ಎಲ್ಲರಿಂದ ಅಲ್ಲ ಸಿಂಗಲ್ ತಾನೆ ಎಲ್ಲ ಸಿಂಗಲ್ ಒಬ್ಬೊಬ್ರು ಒಂದೊಂದು ತಗೊಬಿಟ್ಟು ನೇಪಾಳ ಸಿಮ್ ಶೇರ್ ಮಾಡ್ಕೊಳ್ಳೋದು. ಅರ್ಜೆಂಟ್ ಇದ್ದಾಗ ಅದ್ರಲ್ಲಿ ಕಾಲು ಮಾಡ್ಕೋಬಹುದು. ಹೆಂಗ್ ಮಾಡೋಣ ಸರಿ ಒಂದು ಕರೆಕ್ಟ್ ಅಲ್ವಾ? ಎಲ್ರಿಗೂ ಒಂದೊಂದು 350. ಜಿಬಿ ಎಷ್ಟು एक आधार पे 2 सिम निकलेगा. 350 नेपाली करेंसी है ना, इंडियन करेंसी. पहले बोल रहा है अपना अपना आधार देंगे, अलग अलग सब लेंगे. अलग अलग लेंगे. बहुत टाइम लगेगा. टाइम लगेगा मतलब वहाँ से टाइम लगता है. मतलब एक आईडी में 2 लेगा तो स्पीड होगा. हाँ ठीक है वैसे. ಇದರಿಂದ ಡಾಟಾ ಇದಕ್ಕೆ ತಗೋತೀನಿ ವಾಟ್ಸಪ್ ಎಲ್ಲ ಈಗ ಆಧಾರ್ ಕಾರ್ಡ್ ಯಾರು ತಂದಿದ್ದೀರಾ? ಬಂದಿದೆ. ನೀವು ಒಂದು ಆಧಾರ್ ಕಾರ್ಡ್ಗೆ 2 ಸಿಮ್ ತಗೊಂಡ್ರೆ ಬೇಗ ಆಗತ್ತಂತೆ. ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ. ಒಂದು ಆಧಾರ್ ಕಾರ್ಡ್ ಎರಡು. हाँ वो 2 मुख्शन पटना बेस्ट. एक दिन में कितना GB आएगा भैया? अनलिमिटेड है. 5G 4G अच्छा. 5G नहीं ಇಲ್ಲ ನೇಪಾಳದಲ್ಲಿ 5G ಇಲ್ಲ. ಇನ್ನು ಬಿಟ್ಟಿಲ್ಲ ಇವರು. ನಮ್ಮ 4Gನೇ ಚೆನ್ನಾಗಿ ಬರುತ್ತೆ. ನಮ್ಮ ಜಿಯೋದವರೇ ಬರಬೇಕು ಇಲ್ಲಿಗೆ. ಹಾಕ್ತಾ ಮಾಡ್ತಾರೆ ಇದು ಮತ್ತೊಂದು ನಂಬರ್ ನೋಡ್ಬೇಕಂದ್ರೆ ಸೆಲೆಕ್ಷನ್ ಇದು ನಂಬರ್ ಪುಸ್ತಕ ಬಂದಿದೆ ಅನ್ನ ಅಂತಾರೆ, ಪಟೇಶಿ ಅಂತಾರೆ. ನಂಬರ್ ಇದು ಸರ್ ಯಾವುದೋ ಒಂದು ತಗೊಳ್ಳಿ ಸರ್, ಶಿವ ಅಂತ. ಲಾಸ್ಟಿಗೆ ಇದನ್ನ ತಗೊಂಡು ಊರಲ್ಲಿ ಮಾಡ್ಕೊತಾರೆ. ಅದೇನು ಮುರಿದು ಬಿಸಾಕ್ಬೇಕು. ಅದಾದ್ಮೇಲೆ ಅದು ಅವಶ್ಯಕತೆನೇ ಇಲ್ಲ ನಮಗೆ. ಒಂದು ನಿಮಿಷ ನೀವು ಕೊಡಿ, ಅಲ್ಲಿ ಏನು ಕೊಡ್ತಾರೆ ಸರ್? 2 ಸಿಮ್ ಕೊಡಿ ಸರ್, ನಮಗೆ ನಂಬರ್ ಬೇಡ. ಇದೊಂದು ಕೊಟ್ಬಿಡಿ, ನಮ್ದೇ ನೀವೇ ಎತ್ತೀರಿ. ಹಾಂ ಅಷ್ಟೇ. ನಮಗೊಂದು ಮತ್ತೆ ಮಂಜು ನನಗೊಂದು ಅವರ ಆಧಾರ್ ಕಾರ್ಡಲ್ಲೇ ನಮಗೆ ಸಿಮ್ ಆಕ್ಟಿವೇಟ್ ಮಾಡಿಸ್ತಾ ಇದ್ದೀವಿ. ನೇಪಾಳದಿಂದ ಇಲ್ಲಿ ನೇಪಾಳ ಮಾತ್ರ ಒಂದು ವಾರಕ್ಕೆ 350 ರೂಪಾಯಿ. ಅಲ್ಲಿ ಮಾಡ್ತಾರೆ ಒಂದು ವಾರಕ್ಕೆ ಅಬ್ಬ ನೋಡಿ ಇಲ್ಲೂ ಕೊಟ್ಟರು ಚಂದ್ರನ ಅಂತ ಅವ್ರದ್ದೇ ಫಸ್ಟ್ ಅವ್ರು ಮಾಡಿ ಆಮೇಲೆ ನಮಗೆ ಮಾಡಿಸ್ತಾರೆ. ನೋಡಿ ನಮ್ಮ ಸೂರಜ್ ಭಯ್ಯ ನಮಗೋಸ್ಕರ ನಾವು ವೆಯ್ಟ್ ಮಾಡ್ತಾರೆ. ಅದು ನೋಡ್ಬಿಟ್ಟು ಸ್ಪಾಟ್ಗೆನೆ ಟೀ ತಗೊಬಂದು ಕೊಡ್ತಾರೆ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೇಮ ಬೆಂಬಲ ಹಿಂಗೆ ಇರಲಿ ಚಿನ್ನ. ಟೀ ಚೆನ್ನಾಗಿದೆಯಾ? ಆ್ಯಕ್ಚುಲಿ ನೇಪಾಳದಲ್ಲಿ ಟೀ ಸಖತ್ತಾಗಿರುತ್ತೆ ನೋಡಿ. ಕಜಾಯ ಥರ ಇದು ಕಜಾಯ. ನನಗೆ ಸ್ವೀಟ್ ಆಗಲ್ಲ. ನಂಗೆ ಸ್ವೀಟ್ ಆಗೋದೇ ಇಲ್ಲ. ನಂಗೆ ಆಗೋದೇ ಇಲ್ಲ. ತಗೊಳ್ಳಿ. ಇದು ಅಣ್ಣ ಇದು ಒಂದು ಡಿಜಿಟಲ್ ಸಿಮ್ ಅನ್ಸುತ್ತಲ್ಲ ಒಂದು. ಯಾವುದು ಇದು 24 ಇರ್ಬೇಕೇನಪ್ಪ. ನೀವು ಇನ್ನೊಂದು ಫೋನ್ ತಂದಿಲ್ಲ, ಎಕ್ಸ್ಟ್ರಾ ಫೋನು. ಐತೆ ನನ್ನ ಹತ್ರ. ಹಾಂ ಅದಕ್ಕೆ ಹಾಕೊಬಿಡಿ. ವ್ಯವಸ್ಥೆ ಮಾಡ್ಕೊತೀವಿ. ಅದಕ್ಕೆ ಹಾಕೊಳ್ಳಿ ಅಷ್ಟೇ. ಡುವಾಕ್ಸ್ ಫೋನ್ ಆಯ್ತು ಅಂತ ನಾವು ತಗೊಂಡ್ಬಂದಿದ್ದೀವಿ. ನಾವು ಹೋದ್ಸಲ ಬಂದಾಗಲೂ ಎನ್ಸೆಲ್ಲೇ ತಗೊಂಡಿದ್ದು. ಮಾಡ್ಬೋದು. ಫ್ರೆಂಡ್ ಮನೇಲಿ ಇಸ್ಕೊಂಡೆ. ಅಲ್ಲ ನಿಮ್ದು 2 ಫೋನ್ ಇದೆಯಾ, ಒಂದೇ ಫೋನ್ ತಂದಿರೋದ ನೀವು? ಎಕ್ಸ್ಟ್ರಾ ಫೋನ್ ಯಾವುದು? ಅಲ್ಲ ಎಕ್ಸ್ಟ್ರಾ ಫೋನ್ ಯಾವುದು? ಪಿನ್ ಅಲ್ಲ ಸರ್, ಈಗ ನಿಮ್ಮದು ಪೇಮೆಂಟ್ ಹಾಕೋದು ಅದೆಲ್ಲ ಬಿಟ್ಟು ಎಕ್ಸ್ಟ್ರಾ ಫೋನ್ ಯಾವುದಿದೆ? ಅದಕ್ಕೆ ಹಾಕ್ಬಿಡಿ. ಹಂಗಾರೆ ಅದಕ್ಕೆ ಹಾಕ್ಬಿಡಿ. ಇದು ಹಂಗೆ ಫ್ರೀ ಬಿಟ್ಬಿಡಿ. ಇದ್ರ ಪಾಡ್ಗೆ ಇದು ಹಿಂಗಿರಲಿ ನೆಮ್ಮದಿಯಾಗಿ. ನೀವು ಏನು ಮಾಡಿ, ಅದರಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಇದಕ್ಕೆ ಬೇಕಾದಾಗ ಯೂಸ್ ಮಾಡಿ. ಹಂಗೆ ಮಾಡಿ, ಅದು ಬೆಟರು ಅಲ್ವಾ ಸರ್? ಈಗ ನಮ್ದು ಕನೆಕ್ಟ್ ಆಗ್ತದಲ್ಲ, ಏನು ಮಾಡೋದು? ನಿಮ್ದು ಒಂದೇ ಫೋನ್ ಇರೋದಲ್ವಾ? ಇನ್ನೊಂದಿದೆ. ಅದಕ್ಕೆ ಹಾಕೊಳ್ಳಿ. ಇದು ಕನೆಕ್ಟ್ ಆಗ್ತದಲ್ಲ, ವೈಫೈಗೆ ಹಾಕೊಂಬಿಡಿ. ಡೇಟಾ ಆಫ್ ಮಾಡ್ಕೊಬಿಡಿ. ಅಯ್ಯೋ ನಿಮ್ದು ದುಡ್ಡು ಕಿತ್ಬಿಡ್ತಾರೆ. ಪೋಸ್ಟ್ ಪೇಡ್ ಅಲ್ವಾ ನಿಮ್ದು? ಆಫ್ ಮಾಡಿ, ಡೇಟಾ ಆಫ್ ಮಾಡಿ.
ಏ ಎರಡು ಸಿಮ್ ಐತಲ್ಲ ನಾ ಹಿಂದೆ ಮುಂದೆ ಮಾಡಿಬಿಡಿ, ಕಾಲ್ ಬೇಕಾದ್ರೆ ಮಾಡಿ. ಎರಡು ಸಿಮ್ ಒಂದಕ್ಕೆ ಹಾಕೊಂಬಿಡ. ಒಳ್ಳೆ ಟೀ ಕೊಟ್ಟ ಹಾಂ, ಎಲ್ಲ ಟೀಚರೇ ಮಾಡ್ತಾರೆ ಇಲ್ಲಿ. ಟೀ ತಾಲಿ ಊಟ ಸಖತ್ತಾಗಿರುತ್ತೆ. ತಕ್ಷಣ ಹಾಕೊಡೋದು. ನೀವು ಆಫ್ ಮಾಡಿಬಿಡಿ ಸರ್, ಡೇಟ್ ಆಫ್ ಮಾಡಿಬಿಡಿ. ನೀವು ಇಲ್ಲ, ನೀವು ವಾಪಸ್ಸು ಕಾಟ್ಮಾಂಡು ನೋಡ್ಕೊಂಡು ವಾಪಸ್ ಬರ್ಬೇಕು ನೀವು ಸರ್. ಅಲ್ಲ, ಕಾಟ್ಮಾಂಡು ನೋಡ್ಕೊಂಡು ವಾಪಸ್ ಬರಬೇಕು. ಇಲ್ಲ ನಿಮ್ಮ ಟೈರ್ಗೆಲ್ಲ ಪಂಚರ್ ಮಾಡ್ಬಿಡ್ತೀನಿ ಕರ್ಕೊಂಡು. ನೋಡಿದ್ರಾ? 4 ಟೈರ್ ಅಲ್ಲ, ನೋಡಿ ಕ್ವಾಟ್ಲೆ ಇಸ್ಕಾ ಹಾಂ, ನಿಮ್ಮ ಫೋಟೋ ಕೊಡಿ, ನಿಮ್ಮ ಫೋಟೋ ಕೊಡಿ. ಫೋಟೋ ಮುಂದಕ್ಕೆ ಬನ್ನಿ ಮಂಜಣ್ಣ, ಈ ಕಡೆ ಬನ್ನಿ. ಫೋಟೋ ಪೋಸ್ಟ್ ಕೊಡಿ. ಓಕೆ, ಎಲ್ಲರೂ ಸಿಮ್ಮು ತಗೊಂಡ್ವಿ. ಆಲ್ರೆಡಿ ಪರ್ಚೇಸ್ ಆಗಿದೆ. ಬಟ್ 350 ರೂಪಾಯಿ ಒಳ್ಳೆ ಡೀಲು, 250 ರೂಪಾಯಿ ಒಳ್ಳೆ ಡೀಲು. ಹೌದಾ? ಮತ್ತೆ ಸರ್ ಜಪಾನ್ಗೆ ಹೋದ್ರೆ 4000 ಕಟ್ ಮಾಡಿದ್ದೀನಿ 20 ದಿನಕ್ಕೆ. ಬನ್ನಿ 20 ಅದಕ್ಕೆ ದಿನಕ್ಕೆ. ನಮ್ಮಂತವ್ರ ಜೊತೆ ಕರ್ಕೊಂಡು ಹೋಗ್ಬೇಕು ನೀವು. ಓ, ನೀವು ನಮ್ಮಂಥವ್ರನ್ನ ನಿಮ್ಗೆ ಜೊತೆ ಸಪ್ರೇಟ್ ಆಗಿ ಕರ್ಕೊಂಡು ಕೊಡ್ತಾರೆ. ಅದೂ ಅಷ್ಟೇ ಆಗುತ್ತಲ್ಲ. ಅಲ್ಲಿ ನಿಮ್ಗೆ ತಗೊಂಡೋದ್ರೆ 8000 ಆಗುತ್ತೆ ಅವಾಗ. ಇಲ್ಲ, ಮತ್ತೆ ಡಿಸ್ಕೌಂಟ್ ಆಯ್ತಿತ್ತು. ಬೈ ಒನ್ ಗೆಟ್ ಒನ್ ಫ್ರೀ ಇಲ್ವಾ? ಭಯ್ಯ ಆಮೇಲೆ ಎಲ್ಲ ನಂಬರ್ ನೋಟ್ ಮಾಡ್ಕೊಳ್ಳಿ ನಿಮ್ದು. ನಮ್ದು ಯಾವ್ದು ಅಂತ ಗೊತ್ತಿಲ್ಲ ಎಷ್ಟು ಸಾವಿರ ತಗೋತಾ ಇದ್ದೀರಾ ಈಗ? 5000 ರೂಪಾಯಿ ತಗೊಂಡಿದ್ದೀನಿ. 5000ಕ್ಕೆ ಎಷ್ಟು ಕೊಟ್ಟರು? 5000 ರೂಪಾಯಿಗೆ 7,900. 7900. ಪರವಾಗಿಲ್ಲ, ಸಾಕಾಗುತ್ತೆ 5000. ಇವಾಗ ನಮ್ದು ನಮ್ಮ ಕರೆನ್ಸಿ ನಡೀತಲ್ಲ ಡೀಸೆಲ್ಗೆಲ್ಲ. ನಡೆಯುತ್ತೆ. ಬಟ್ ಆದರೂ ನಾನು ರೆಕಮೆಂಡ್ ಮಾಡಲ್ಲ ಅದನ್ನ. ಅಲ್ಲ 5000 ಸಾಕ ಅಕಸ್ಮಾತ್ 10,000 ತಗೊಳ್ಳಿ ಹೇಳ್ತೀನಿ. ಯಾಕೆ ಒಂದೊಂದು 900 ಕಿಲೋಮೀಟರ್ ಓಡುತ್ತೆ. ಅಲ್ಲಲ್ಲ, ಕಿಲೋಮೀಟರ್ದಲ್ಲ ಸರ್ ಪ್ರಶ್ನೆ. ಈಗ 10,000 ಇಟ್ಕೊಂಡಿದ್ರೆ ಬೆಸ್ಟು. ಅದಕ್ಕೆ ಜಾಸ್ತಿ 15,000 ರೂಪಾಯಿ ನಮ್ಮ ಕೈಯಲ್ಲಿದ್ರೆ, ಯಾಕಂದ್ರೆ ನಾವು ಕಾರಲ್ಲಿ ಬಂದಿರೋದಲ್ವಾ. ಹೌದೌದು. ಪೆಟ್ರೋಲ್ಗೆ ಒಂದೊಂದ್ಸಲ ಎಲ್ಲ ಕಡೆ ಹಿಂದೆ ಹಾಕ್ತಾರೆ. ಯೂಸ್ ಆಗುತ್ತೆ. ಬಟ್ ಈ ಒಂದು 5000 ತಗೊಂಡ್ರೆ ಸಾಕಂತ ನವೀನ್ಗೆ ಹೇಳಿದ್ದು. ನೀವು ಬೇಡ ಅಂದ್ರೆ 10,000 ತಾಳಿ. ಫೋನ್ ಪೇ ವರ್ಕ್ ಆಗಲ್ಲ. ಆಗ ಹೇಳಕ್ಕಾಗಲ್ಲ. ನಾನು ಒಂದು ಕೆಲಸ ಮಾಡ್ತೀನಿ, ನಾನು 10,000 ತಗೋತೀನಿ. ನೀವು ಒಬ್ರು ತಾಳಿ ಯಾರು ತಗೋತೀನಿ. ಯಾಕಂದ್ರೆ ಇರ್ಲಿ, ಅಟ್ಲೀಸ್ಟ್ ಯಾರ ಹತ್ರ ಒಬ್ಬರ ಹತ್ರನಾದ್ರೂ ಇರ್ಲಿ. ಏನ್ ಸರ್ ಇದು? ಬೇಕೇ ಬೇಕು. ದುಡ್ಡು ನೋಡಿರ ಕೈ ನೋಡಿ ಸರ್, ಹೆಂಗ್ ಆಡಿಸ್ತೈತಿ ದುಡ್ಡು. ಅಲ್ಲ ನಿಮಗೆ ಬೇಕೇ ಬೇಕೇ ನಿಮ್ದು ಕುಡ್ಕೊಳತ್ತಲ್ಲ ಕಾಳ. ಹೇಳಿ ಸರ್. ಎಲ್ಲ ಬೆಳಗ್ಗಿದ್ರೆ ಮಾರ್ಟಲ್ಲಿ ಎಳೆದು ಎಳೆದು ಯಪ್ಪ. ಇದನ್ನ ಎತ್ತಿಟ್ಬಿಡ್ತೀನಿ ಸರ್. ಇನ್ನು ಊರಿಗೆ ಹೋದ್ಮೇಲೆ ಉಪಯೋಗಿಸೋಣ ಅಂತ. ಅಲ್ಲ ಬೇಡ, ಅದು ಇದನ್ನೇ ಬಳಸೋಣ. ಸಖತ್ತಾಗಿದೆ ಬ್ಯಾಗು. ಅದಕ್ಕೆ ನೋಡಿ ನಿಮ್ದು ಹಾಕೊಂಡಿಲ್ಲ ಅವರು. ನೀವು ಅದನ್ನ ಹೇಳೋದೇ ಇಲ್ಲ. ಇಲ್ಲ ನಾವು ಖಂಡಿತ ಸರ್, ಖಂಡಿತ. ಇವತ್ತಿಂದ ನಾವಿಬ್ರೆ ಫಸ್ಟ್ ದಿನದಿಂದ ಹಾಕತ್ತಿರೋದು. ಇದು ಆಗಲ್ಲ ತೋರಿಸು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತೋರಿಸ್ಬೇಕು ನೀವು. ಇದಕ್ಕೆ ಬೆಲ್ಲಿಯೆಲ್ಲ ಕಾಣಿಸ್ತಾ ಇದೆಯಲ್ಲ. ನಾವೇನು ಹುಡುಗಿರಾ? ಇಲ್ಲಿ ಏನು ಡಿಮಾಂಡ್ ಗೊತ್ತಾ? ಸಿಗೋದೇ ಇಲ್ಲ. यस, ನಮ್ಮ ಡಾಕ್ಯುಮೆಂಟ್ನ सूरज भैया ರೆಡಿ ಮಾಡಿ ಇಟ್ಟಿದ್ದಾರೆ. सूरज भैया कितना टाइम होगा? बस आधा घंटा में रेडी हो गया। आधा घंटे में रेडी हो गया. ठीक है, ಅರ್ಧ ಗಂಟೆನಲ್ಲಿ ನೋಡಿ ಎಲ್ಲಾನು ಬರ್ದು ನಮ್ಮ ಗಾಡಿದೆಲ್ಲ ಡೀಟೇಲ್ಸ್ ಇದೆ ನೋಡಿ ಎಲ್ಲರದು. ये क्या है? ये आरटीओ परमिट है। ओके 11 डेज का पेपर बना है। ओके और उसके बाद ये भंसार पेपर है। ओके गाड़ी नंबर यहाँ होगा 11 डेज ಓನ್ಲಿ 11 ಡೇಸ್. ಹಾಂ, 11 ಡೇಸ್ಗೆ ತಗೋಬೇಕೀಗ. ಪುನಃ ಮುಗಿದೋ ಗೊತ್ತಲ್ಲ ಅದು. ಹಾಂ, ಆ ಕಡೆಯಿಂದ ಬರುವಾಗ ಮುಗಿದೋ ಗೊತ್ತಲ್ಲ. ಆವಾಗ ಮತ್ತೆ ತಗೋಬೇಕು. ಎಲ್ಲಿ ತಗೋತೀರಿ ಅದನ್ನ? ಅಲ್ಲಿ ರಸ್ವಗಡಿ ನಾವು ಎಂಟ್ರಿ ಆಯ್ತೀವಲ್ಲ ಚೈನಾದಲ್ಲಿ, ಚೈನಾದಿಂದ ವಾಪಸ್ ಬರಬೇಕಾದ್ರೆ. ಯಾಕಂದ್ರೆ 10 ದಿನ ಮತ್ತೆ ನಾವು ಎಕ್ಸ್ಟ್ರಾ ತಗೊಂಡ್ರೆ ಇನ್ನೂ 30,000 ಕೊಡಬೇಕು, ಡಬಲ್ ಆಗುತ್ತೆ ಅದು. ಅದಕ್ಕೆ ಬೇಡ, ಹನ್ನೊಂದು ದಿನಕ್ಕೆ ತಗೊಂಡಿದ್ದೀವಿ, ವಾಪಸ್ ಬರ್ಬೇಕಾದ್ರೆ ತಗೊಳ್ಳೋದು. ಓಕೆನಾ? ಸೊ ಎಲ್ಲದೂ ರೆಡಿ ಡಾಕ್ಯುಮೆಂಟ್ಸ್. ಏನ ಯಾಕೆ ಯಾಕೆ ನೀವು ಫಿಟ್ಟಿಂಗ್ ಇಡ್ತೀರಿ ಮಧ್ಯ? ನೀವು ಹೇಳಿದ್ದು ನಾವೇನೋ ನಿಮ್ಮ ಜೊತೆ ಹೇಳ್ಕೊಂಡು ಒಬ್ಬ ಹುಡುಗ ಕೊಟ್ಟರು ಅಂದ್ರೆ ಇದು ಯಾವ ಈ ಫೋಟೋಗೆ ಇದನ್ನ ತೋರಿಸ್ಬೇಕು. ಇದನ್ನ ಇವನ್ ಮದುವೆ ಮನೆ ಆಲ್ಬಮ್ ತರ ಫೋಟೋ ಕೊಟ್ಬಿಟ್ಟು ಚೈನಾಗೆ ಸಬ್ಮಿಟ್ ಮಾಡಿ ಅಂದ್ರೆ ಮೆಟ್ರೋ ಮನಿಗೆ ಮೆಟ್ರೋ ಮನಿಗೆ ಹಾಕೋದಕ್ಕೆ ಸಾಹೇಬರು ರೆಡಿ ಆಯ್ತಾವ್ರೆ. ಹಾಕೊಡ್ತೀನಿ, ಜಾಸ್ತಿ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಇದನ್ನ ಕಳಿಸ್ಬಿಟ್ಟು ಚೈನಾ ಎಂಬಸಿಗೆ ಅಪ್ಲೈ ಮಾಡು ಅಂತಂದ್ರೆ ನಾನು ಏನ್ ಮಾಡಿ? ಸುರೇಶ್ ಭಾಯ್ ಇದರ ಫೋಟೋ ದೇಖ್ಲೋ. ಈ ಕೆಲಸ ಎಲ್ಲ ಬರೀ ಸುಮ್ಮನೆ ಜೊತೆಲಿರುತ್ತೆ ಅಷ್ಟೇ. ಅಷ್ಟೇ. ನಿಮ್ದು ರೆಗ್ಯುಲರ್ ಫೋನು ಎಮರ್ಜೆನ್ಸಿಗೆ ಇದು ಒಂಥರ ಈಗ ಸ್ಟೆಪ್ನಿ ಇದ್ದಂಗೆ ಇದು ಸುಮ್ಮನೆ ಇರ್ತದೆ, ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಬಟ್ ಇದರಿಂದ ಡೇಟಾ ನಿಮ್ಮ ಮೈನ್ ಫೋನ್ಗೆ ಬರುತ್ತೆ. ಈಗ ಏನಾದರೂ ಊರಿಗೆ ನೀವು ಏನೇ ಕಾಲ್ ಮಾಡಿದ್ರು ವಾಟ್ಸಪ್ಪಲ್ಲಿ ಥ್ರೂ ಮಾಡಿ. ಏನಿ ಬಿಸ್ನೆಸ್ಸು ಅಥವಾ ಏನಾದ್ರು ಅರ್ಜೆಂಟ್ ಕಾಲ್ ಇತ್ತು, ಊರಿಗೆ ಮಾಡಲೇಬೇಕು, ಅವ್ರು ವಾಟ್ಸಪ್ಪಲ್ಲಿ ಅವ್ರು ಆನಿಲ್ಲ ಅಂತಂದಾಗ ರೆಗ್ಯುಲರ್ ಕಾಲ್ ಮಾಡಿ, ಏನು ತಪ್ಪಿಲ್ಲ. ಒಂದು 5 ರೂಪಾಯಿ ಹೋದರೆ ಹೋಗ್ರಿ, ನೋ ಪ್ರಾಬ್ಲಮ್. ಓಕೆನಾ? ಡಾಕ್ಯುಮೆಂಟ್ ಇಸ್ಕೊಂಡ್ರೆ ಗಾಡಿದು ಎಲ್ಲ ಕರೆಕ್ಟ್ ತಾನೆ, ಕ್ಲೀನು. ಸೊ ಈಗ ಇದೇ ಡಾಕ್ಯುಮೆಂಟು, ಇದನ್ನೇ ಚೆಕ್ ಪೋಸ್ಟ್ ಅಂತ ತೋರಿಸ್ಬೇಕು. ಇಷ್ಟು ಹೇಳ್ತಾ ಈಗ ನಾನು ಭಯ್ಯ ಕ್ಯಾಕೆ ಡಾಕ್ಯುಮೆಂಟ್ ಚಾಹಿಯೆ. ಓಕೆ, ಸೊ ಇವಾಗ ಒಂದು 10,000 ರೂಪಾಯಿಗೆ ನೇಪಾಳಿ ಕರೆನ್ಸಿನ ತಗೋತಾ ಇದ್ದೀನಿ. ಭಯ್ಯ ರೇಟಿಂಗ್ ಕಿತ್ನಾ है? कन्वर्शन रेट कितना है? 1.58। 1 इंडियन रुपीज़ का 1.58। ठीक है, पहले बार आया था 1.7 था, अभी कम हो गया। ठीक है, इधर 10,000 है, एक बार गिनती कर लो आप।
15,800 ರೂಪಾಯಿ ಕೊಟ್ಟಿದ್ದಾರೆ, ನಮ್ಮ 10,000 ರೂಪಾಯಿ ದುಡ್ಡಿಗೆ. ಓಕೆನಾ. ಸೊ ಇದು ನೇಪಾಳಿ ಕರೆನ್ಸಿ. ಇದು ನೋಡ್ತಾ ಇದ್ದಾರಲ್ಲ, ಇದು 1000, ಇದು 500. ಸೊ ಡಿಫ್ರೆಂಟ್ ಕರೆನ್ಸಿ ಕೊಟ್ಟಿದ್ದಾರೆ. ಮತ್ತು ಇದು 100 ರೂಪಾಯಿ ಕರೆನ್ಸಿ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು 100, ಇದು 500, ಇದು 1000. ಥ್ಯಾಂಕ್ ಯು ಭಯ್ಯ, ಧನ್ಯವಾದ. ಆಮೇಲೆ ನೋಡಿ ಎಲ್ಲ ನಮ್ಮ ಮಹಾರಾಷ್ಟ್ರದವ್ರು ಸಿಕ್ಕಿದ್ರು. ಭಯ್ಯ ನಮಸ್ತೆ. नमस्ते, कैसा है आप? एकदम ठीक। किधर से आया? महाराष्ट्र महाराष्ट्र में पालघर डिस्ट्रिक्ट, पालगढ़ डिस्ट्रिक्ट, वाड़ा डिस्ट्रिक्ट है. वाड़ा तालुका है हमारा। हाँ ठीक है. Yes. आप कहाँ ये कर सफारी में आया? कितना लोग आया? 4 जन आए हम लोग। 4 जन. हाँ। कैसा लगा जर्नी? एकदम ठीक है, अभी तक तो ठीक चल लग रहा है। अभी बारिश तो हो रहा है, बारिश हो रहा है, तो अच्छा लगता है. अच्छा लगेगा. थैंक और यू. कुछ बहुत अच्छा लगेगा आगे जाके। यस जरूर. हाँ, हम लोग नेपाल घूमने जा- पहले गया अभी? नहीं, हम फर्स्ट टाइम हमारा है फर्स्ट टाइम है. नेपाल first बहुत time. अच्छा है नेपाल. बहुत अच्छा। आप पहले जाके आए हो? हाँ, मैं 2 बार आया अरे हूँ. आओ। अभी हम लोग काठमांडू, पोखरा, पोखरा, मुक्तिधाम, मुक्तिनाथ. हाँ मुक्तिनाथ है। हाँ, मुक्तिनाथ. और दूसरा वो ऊपर, बहुत ऊपर चढ़ना पड़ता है, वही 108। मस्तांग हाँ मस्तांग जा रहे हैं ना. हाँ, सब जगह जा रहे हैं। ಕರೆನ್ಸಿ ಗಿರೆನ್ಸಿ ಆಳು ಮೂಳು ಎಲ್ಲ ಕೆಲಸನೂ ಮುಗೀತು. ಇವಾಗ ಏನು ಅಂತಂದರೆ ಶಿಸ್ತಾಗಿ ಇಲ್ಲಿಂದ ಹೊರಡೋದಷ್ಟೇ. ಆಲ್ಮೋಸ್ಟ್ ಎಲ್ಲ ಕೆಲಸ ಬಾಯ್ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಚೆನ್ನಾಗಾಯಿತು. ಒಟ್ನಲ್ಲಿ ಏನು ಬಂದು ಗ್ರೂಪ್ ಅವ್ರು ಖುಷಿ ಆಗ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಖುಷಿ ಇಲ್ಲ ಅಂದ್ಕೊಳ್ಳಿ. ನಾವು ಸೋಲೋ ಬರೋದು ಬೇರೆ. ಸರ್ ಹಾಂ ಓಡೋಣ. ಮ್ಯಾಪ್ ಗೆ ಹಾಕೋಬೇಕಂದ್ರೆ ನಾನು ಈಗ ಹಾಕ್ತೀನಿ. ಅಲ್ಲ ಗ್ರೂಪ್ ನಂಬರ್ಗಳು ಏನಿಲ್ಲ. ವಾಟ್ಸಪ್ ಆಗಿದೆಯಲ್ಲ. ನೆಟ್ ಹಾಕ್ಸ್ಕೊಂಡಿಲ್ಲ ಏನು ಅಲ್ಲ ಅದೆಲ್ಲ ನಾನು ಹೇಳ್ತಾ ಇರೋದು. ನಂಬರು ಅದೇ ನಮ್ಮ ನಂಬರ್ ನಂಬರೇ ಸೇಮ್ ನಾರ್ಮಲ್ ಕಾಲ್ ಅಂತ ಆಗಲ್ಲ ಅಷ್ಟೇ. ನಿಮಿಷ ವಾಶ್ರೂಮ್ ಬನ್ನಿ. ಓಕೆ, ಗ್ರೂಪ್ ಮೆಂಬರ್ಸ್ ಖುಷಿ, ನಾನು ಖುಷಿ ಅಷ್ಟೇ. ಪಾರ್ಕಿಂಗ್ಗ ಇಲ್ಲಪ್ಪ, ಏನಿಲ್ಲ. ಸಿಮ್ ತಗೊಂಡಿಲ್ವಾ ಅಲ್ಲಿ? ಮನಸ್ಸಲ್ಲೆಲ್ಲ ಮುಗಿತಲ್ವೇ? ಸರಿ, ಎಲ್ಲ ಮುಗೀತು, ಫುಲ್ ಕಂಪ್ಲೀಟೆಡ್. ಗೊತ್ತಾಯ್ತಲ್ಲ ಸರ್ ಈಗ ಎಲ್ಲ? ಚಂದ್ರ ಸರ್ ಗೊತ್ತಾಯ್ತಲ್ವಾ? ಮಾಡ್ತಾ ಇದ್ದೀನಿ. ಹಾಂ ಸರ್ ನಮಸ್ತೆ ಸರ್. ಎಲ್ಲ ಹೆಂಗಾಯ್ತು ಸರ್? ಎಲ್ಲ ಚೆನ್ನಾಗಾಯ್ತು. ಹೊಟ್ಟೆ ಸಿಕ್ತಿದ್ಯಾ? ಇಲ್ಲ, ಹಾಂ, ಕಜಾಯ ತಿನ್ನೋದು ಭಾರಿ ಅನುಕೂಲ ಆಯ್ತು ಒಟ್ಟಿಗೆ. ಕಜ್ಜಾಯ ತಿಂದಿದ್ದು ಹೌದೌದು. ಅದು ಏನು ಗೊತ್ತಾ ಸರ್, ಒಂಚೂರು ನೇಪಾಳ ಬಾರ್ಡರ್. ಲೇಟ್ ಮಾಡಿಬಿಟ್ರೆ ಇನ್ನೂ ಲೇಟ್ ಆಗ್ಬಿಡ್ತದೆ. ಅದಕ್ಕೆ ಸರ್ ಹೋಗೋಣ. ನೆಟ್ವರ್ಕ್ ಆಯ್ತಾ ಇಲ್ಲ ಆ್ಯಕ್ಚುಲಿ. ನಾನು ನೆಟ್ ಕನೆಕ್ಟ್ ಮಾಡ್ಕೋಬೇಕೀಗ. ಇಲ್ಲಿ ನಿಂತಿದ್ದಾನೆ ನೋಡಿ ಪಾಪ. ವಿಡಿಯೋ ಮಾಡ್ಕೊತಾ ಇದ್ದಾರೆ. ಒಳ್ಳೆ ಹುಡುಗ. ಪೇಮೆಂಟ್ ಕೊಟ್ಬಿಟ್ರೆ ಅವ್ನಿಗೆ. ಕೊಟ್ಟೆ ಅಲ್ಲೇ ಕೊಟ್ಟೆ ಬೆಳಗ್ಗೆ. ಸುರೇಶ್ ಭಾಯ್ ಅಚ್ಚಾ, ಬಾಯ್. ಥ್ಯಾಂಕ್ ಯು ಸೊ ಮಚ್. ಬಾಯ್. ಎಸ್ ಏನೋ ಕಜಾಯ ತಂದ್ಕೊಟ್ಟ ಪುಣ್ಯಾತ್ಮ. ಹಾಂ ಸರ್ ಜಿ, ಧನ್ಯವಾದ. ಪಾಪ ಇದು ಆ್ಯಕ್ಚುಲಿ ನೇಪಾಳ ಚಂದ ನೋಡಕ್ಕೆ. ಹೌದಾ? ಅಯ್ಯೋ ನಾನು ಇವತ್ತೇ ಸ್ಟಾರ್ಟ್ ಆಗುತ್ತಲ್ಲ, ನಾಳೆಯಿಂದ ಬರ್ಬಾರ್ದು. ಸ್ವರ್ಗ. ಇಲ್ಲ ಬನ್ನಿ, ಡ್ರೈವೇ ಎಂಜಾಯ್ ಮಾಡ್ತೀರಾ ನೀವು. ಹೌದಾ? ರೋಡ್ ಸಾಕಾಗಿದೆ. ಈಗೇನು ಲಗೇಜ್ ಎಲ್ಲ ಚೆಕ್ ಮಾಡಲ್ಲ, ಈಗ ಬರೀ ಡಾಕ್ಯುಮೆಂಟ್ ಕೇಳ್ತಾರೆ ಅಷ್ಟೇ. ಸರ್ ಈಗ ಅಫಿಷಿಯಲ್ ನೇಪಾಳ ಬಾರ್ಡ್ರಿಗೆ ಎಂಟ್ರಿ ಆದ್ವಿ. ನೋಡ್ಕೊಳ್ಳಿ, ಗೇಟ್ ಇದೇನೆ. ಆ್ಯಕ್ಚುಲಿ ಯೂಶಲಿ ಫೋಟೋ ಗಿಟ್ಟೆಲ್ಲ ತೆಗ್ಸ್ಕೋಬೇಕಾದ್ರೆ ಇಲ್ಲಿ ಬಂದು ತೆಗ್ಸ್ಕೊತೀವಿ ನಾವು. ಆ್ಯಕ್ಚುಲಿ ಇಲ್ಲೂ ತೆಗ್ಸ್ಕೋಬೋದು, ತೆಗ್ಸ್ಕೊಳಂಗಿದ್ರೆ ತೆಗ್ಸ್ಕೊಳ್ಳೋಣ, ಇಲ್ಲ ಮುಂದೆ ತೆಗ್ಸ್ಕೊಳ್ಳೋಣ. ಹಿಂಗೆ ಮಾಡೋಣ. ನಿಲ್ಸಿ ಇಲ್ಲಿ ನಿಲ್ಲಿಸ್ತಾರೆ, ಇಲ್ಲಿದ್ದಾರೆ ಸೆಕ್ಯೂರಿಟಿ ಇರ್ತಾರೆ. ಬಂದು ಚೆಕ್ ಮಾಡ್ತಾರೆ ಗಾಡಿ. ಹಾಂ ಅಷ್ಟೇ, ಹೋಗಿ ಅದು ಡೌಟ್ ಬಂದರೆ ಅಷ್ಟೇ, ಇಲ್ಲಾಂದ್ರೆ ಅದು ಇಲ್ಲ. ನೇಪಾಳ ಈಸಿ. ಅವ್ರದ್ದು ನಿಲ್ಸಿದ್ರಾ? ನಾವೇನು ಮಾಡೋಣ ಈಗ, ಗಾಡಿಗಳನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟು ಒಂದೊಂದು ಫೋಟೋ ಹಾಕೋಣ ಎಲ್ಲರೂ ಸೇರಿ, ನೇಪಾಳಕ್ಕೆ ಬಂದಿದ್ವಿ ಅಂತ. ಎಸ್ ನೋಡಿ, ಇವಾಗ ನಾವು ನೇಪಾಳ ಬಾರ್ಡ್ರಲ್ಲಿ ನಿಂತ್ಕೊಂಡು ಎಲ್ಲರದ್ದು ಸೇರಿ ಒಂದು ಫೋಟೋ ತೆಗಿಯೋಣ ಅಂತ. ಆ್ಯಕ್ಚುಲಿ ನೇಪಾಳಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಗದೆ ಈ ಒಂದು ಆರ್ಚನ್ನ ನೋಡಿದ್ರೆ ಮೋಸ್ಟ್ ಫೇಮಸ್ಸು, ಅದಕ್ಕೆ ಈ ಜಾಗದಲ್ಲಿ ಹಾಕಿದ್ದೀವಿ. ಓಕೆನಾ? ಆ್ಯಕ್ಚುಲಿ ನೋಡಿ, ನಾನು ಆದರ್ಶ ಸರ್ ಅದನ್ನೇ ಮಾತಾಡ್ತಿದ್ವಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಬಾರ್ಡರ್ ಸೈಡಲ್ಲಾದ್ರೂ ಅಕ್ಕಪಕ್ಕ ಬರೋರಾದ್ರೂ ನೋಡ್ಕೋತಾರೆ, ನಮ್ಮ ದೇಶದ ಬಗ್ಗೆ ಕಮ್ಮಿಯಾಗಿ ಮಾತಾಡ್ತಾರೆ. ಅಲ್ಲಿ ಹೆಂಗಿದೆ ಸರ್? ಅಲ್ಲಿ ನಮ್ಮ ಕಡೆ ನಮ್ದು ಏನು ಪ್ರಯೋಜನ ಇಲ್ಲ. ಈ ಥರ ನೀಟ್ ಇದೆಯಾ ಇಲ್ಲಿ? ಏನಿಲ್ಲ ಪ್ರಯೋಜನ ಏನೇ ಇಲ್ಲ.
ಇಲ್ಲಿ ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡವ್ರು. ಅಟ್ಲೀಸ್ಟ್ ಬಾರ್ಡ್ರಲ್ಲಿ ಮಾಡ್ಕೊಂಡವ್ರು ಇವರು. ಅಪ್ಪ ಪಕ್ಕದ ಮನೆ ನೋಡ್ತಾನೆ ಕಣಪ್ಪ, ಬೇಡ ನಾವು ಒಂದ್ಸರಿ ನೋಡ್ಕೊಂಡು ನಮ್ಮ ಕಸ ಸುರಿಯೋದು ಬೇಡ ಅಲ್ಲಿ, ಅವ್ನು ನೋಡೋದು ಆಮೇಲೆ ಹೋಗಿತಾನೆ ಇದು ಹಿಂಗೆ ಇಟ್ಕೊಂಡವ್ರಲ್ಲ ಅಂತ. ನಮ್ಮ ಸೈಡೇ ಚೆನ್ನಾಗಿಲ್ಲ. ಅದೇ ಛೇ, ಇಲ್ಲಿ ನೋಡಿ ಎಷ್ಟು ನೀಟ್ ಇಟ್ಕೊಂಡವ್ರೆ ಅಲ್ವಾ. ಎಸ್, ಗಜ ಬರ್ತಾ ಇದೆ. ಇವ್ರದ್ದೇನು ಹೆಸರು? ಇದು ರಾಜಾಹುಲಿ. ರಾಜಾಹುಲಿ. ಆ ಕಡೆ ಕೆಂಪಿ ಹೋಯ್ತಾ ಇದ್ದಾಳೆ. ಕೆಂಪರಾಜ್. ನೋಡಿ ಟೋಲ್ ಗೇಟ್ ಹತ್ರ ಬಂದಿದ್ದೀವಿ. ಈಗ ನಾವಿಲ್ಲಿ ಟೋಲ್ ಗೇಟಲ್ಲಿ ದುಡ್ಡು ಕೊಡಬೇಕು ಆ್ಯಕ್ಚುಲಿ. ನೀವು ಕೊಟ್ಟ ತಕ್ಷಣ ಎಷ್ಟು ಕೊಡಿ ಅಂತ ಎಲ್ಲ ಇಲ್ಲೇ ಇದ್ದಾರಲ್ಲ. ಕಿತ್ನಾ ಬೈ? 20 ಪರವಾಗಿಲ್ಲ ಸರ್. 20 ರೂಪಾಯಿ. ಹೌದು. ಟೋಲ್ಗೆ 20 ರೂಪಾಯಿ ಅಲ್ಲ. ಈಗ ನಾನು ಕೇಳೋದು ಹೋಗುತ್ತೆ ಅನ್ನೋದಾದ್ರೆ ಇನ್ನೊಂಚೂರು ಮುಂದೆ ಹೋಗಿ ತಿಂಡಿ ನಿಲ್ಸ್ಬಿಡೋಣ. ನೋಡಿ ಲೊಕೇಶನ್ ಎಷ್ಟು ಸಖತ್ತಾಗಿದೆ. ಅವ್ರಿಂದ ಕಾಣಿಸ್ತಾ ಇಲ್ಲ ಅವ್ರಿಗೆ. ದಯವಿಟ್ಟು ತಿಂಡಿ ನಿಲ್ಸಿ, ಆಮೇಲೆ ಲೊಕೇಶನ್ ಕೊಡಕ್ಕೆ ವೇಟ್ ಆಗುತ್ತೆ. ಆಯ್ತು ಬನ್ನಿ ನೋಡೋಣ. ನಮ್ಮ ಅದೃಷ್ಟಕ್ಕೆ ಏನಾದ್ರು PM ಸಿಗ್ತಾರ, ನೇಪಾಳದ ಹೊಸ CM PM ನೋಡೋಣ. ಬೆಟ್ಟ ಏನ್ ಸರ್ ಅದು ಮೋಡ ಅನ್ಕೊಂಡಿದ್ದೆ ಇಷ್ಟೊಂದು. ಅದನ್ನೇ ಹೇಳಿದ್ ನಿಮ್ಗೆ, ಲೊಕೇಶನ್ ನೋಡಿ ಏನ್ ಚೆನ್ನಾಗಿದೆ ಅದ್ಭುತವಾಗಿ ಅಂತ. ಮೋಡ ಕವಿದ ವಾತಾವರಣ ಅಂತ ನೋಡ್ತಿದೀನಿ, ಬೆಟ್ಟನೇ ಎದುರುಗಡೆ ಇರೋದು. ಓಕೆ, ಸೊ ನೇಪಾಳದಲ್ಲಿ ನಾವೀಗ ಸ್ಟಾಪ್ ಮಾಡಿ ಮೊಟ್ಟ ಮೊದಲ ತಿಂಡಿಯನ್ನ ತಿಂತಾ ಇದೀವಿ. ನಿಲ್ಸಿದೀವಿ. ಎಸ್, ನಾವು ಕಾರ್ದು ಮ್ಯಾಟ್ ತೊಳಿಯಕ್ಕೆ ಹೋಯ್ತಾ ಇದೀವಿ. ಹೋಟೆಲ್ ಒಂದೊಂದ್ ಚೂರ್ ಕಸ ಆದ್ರೂ ಬಿಡಲ್ಲ ಅಲ್ವಾ ನೀವು? ನಂದು ಗಲೀಜಾಗಿ ಬಿದ್ದೈತೆ ಒಳಗಡೆ. ಅವ್ರು ಎಂತ OCD ಅಂದ್ರೆ ಇವ್ರಿಗೆ. ಇನ್ನು ಮನೆಯಿಂದ ತೊಳಸ್ಕೊಂಡು ಬಂದಿರೋ ತರ ಐತೆ ಕಾರು. ಬಂದ್ರು ನೋಡಿ ರಾಘವೇಂದ್ರ ಸರ್ ಹೋಗಿದ್ರು ಕಾಠ್ಮಂಡುಗೆ, ಹೋಗಿ ವಾಪಸ್ ಬಂದ್ರು. ಈಗ ಅವ್ರು ಹೋಗಿದ್ರು ಹಿಂಗೆ. ಬನ್ನಿ ಆರ್ಡರ್ ಮಾಡ್ಬಿಡೋಣ ಪಟ ಅಂತ. ಹೋಟ್ಲಿಂದ ಹೊರಗಡೆಗೆ ಬಂದ್ರೆ ಎಂಥ ಲೊಕೇಶನ್ನು. ಇತ್ಲು ಬೀದಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಮರಗಳು, ಸಿಕ್ಕಾಪಟ್ಟೆ ಹಸಿರು. ಆಮೇಲೆ ಈ ಥರದ ಹಳೇ ಬಿಯರ್ಗಳು ನೋಡೋಕೆ ಸಿಗ್ತಾ ಇದೆ. ನೋಡಿದ್ರೆ ಇಲ್ಲಿ ಹಂಗೈತೆ ಅಂತ. ಓ ನೈಸ್. ಸೊ ಹೆಂಗಿದೆ ಸರ್ ಲೊಕೇಶನ್? ನೋಡಿ ಹೆಂಗಿದೆ ಇತ್ಲು ಬೀದಿಲಿ ಲೊಕೇಶನ್ ನೋಡಿ, ಬೆಟ್ಟ ನೋಡಿ ಹೆಂಗಿದೆ ಅಂತ. ಒಳ್ಳೆ ನಾಮಕರಣ. ಇತ್ಲೇ ಅಲ್ವಾ ಇದು? ಏನ್ ಸರ್ ಇದ್ರೆ ಸರ್? ಇತ್ಲು ಬೀದಿ ಫ್ರೆಶ್ ಮೀನು ಎಲ್ಲ. ಈಗ ನೀವು ಇಲ್ಲಿ ರೈಸ್ ಮುಟ್ಟು ನೋಡಿ, ಬಿಸಿ ಇರುತ್ತೆ. ಒಂದೇ ಒಂದು ನಿಮಿಷ. ಎಲ್ಲ ಬಿಸಿ. ಆಲ್ರೆಡಿ ಇದೊಂದು ಕೊಡ್ತಾರೆ ಸರ್ ಯಾವಾಗಲೂ, ಮೂಲಂಗಿ ಚೆನ್ನಾಗಿರುತ್ತೆ ನೋಡಿ. ಇದು ತಾಲಿ ಆಲೂಗಡ್ಡೆ ವೆಜ್ ತಾಲಿ, ಇದು ಸಖತ್ತಾಗಿರುತ್ತೆ ಆ್ಯಕ್ಚುಲಿ. ರೈಸ್ ಕ್ವಾಲಿಟಿ ಚೆನ್ನಾಗಿದೆ. ಲೋಕಲ್ ರೈಸ್ ಜಾಸ್ತಿ ಇದಿಲ್ಲ, ಒಳ್ಳೆ ಲೋಕಲ್ ರೈಸ್. ಲೋಕಲ್ ರೈಸ್ ಇದು, ಪಾಲಿಶ್ ಗಿಲಿಶ್ ಇಲ್ಲ. ಇದು ಹೆಂಗೈತೆ ಅಂದರೆ ಸ್ಟಿಕ್ಕಿ ರೈಸ್ ಮೆಥಡ್. ಇದು ಅಷ್ಟೇ ಬಿಸಿ ಬಿಸಿ ಇದೆ, ತಿನ್ನೋಣ. ಇಲ್ಲಿ ಎಲ್ಲಿ ನಿಲ್ಸಿದ್ರು ಇದೇ ಥರ ಸಿಗುತ್ತೆ. ಎಸ್, ಎಲ್ಲ ಊಟ ಮಾಡ್ಕೊಂಡು ಹೊರಗಡೆ ಬಂದು ಕೂತಿದ್ದೀವಿ. ಟೀ ಕುಡಿತಾ ಇದ್ದೀವಿ ಲಾಸ್ಟಲ್ಲಿ ಅಲ್ವಾ ಚಂದ್ರು ಸರ್? ಟೀ ಸ್ವಲ್ಪ ಸ್ಟ್ರಾಂಗ್ ಇತ್ತಷ್ಟೇ, ಸ್ವಲ್ಪ ಅಲ್ಲ, ಅದಕ್ಕೆ ಲೈಟ್ ಅಂತ ಹೇಳಿದ್ರೆ ಚೆನ್ನಾಗಿ. ನನಗೇನಿಲ್ಲ, ಕರೆಕ್ಟಾಗಿ ಅನ್ನಿಸ್ತು, ನನಗೂ ಓಕೆ ಅನ್ನಿಸ್ತು. ಬಟ್ ಊಟ ಟೀ ಡೈಲಿ ಯೂಸ್ ಮಾಡೋರಿಗೆ ಊಟ ಹೆಂಗಿತ್ತು? ಊಟ ಅಲ್ಟಿಮೇಟ್. 1300 ರೂಪಾಯಿ 5 ಜನ, 2250 ಕಿಲೋಮೀಟರ್ ಹೋಗಿ ಊಟ ಮಾಡ್ಕೊಂಡು ಬಂದಂಗಾಯ್ತು ಅಲ್ವಾ? ನಾರ್ಮಲ್ ಒಂದು ಪ್ಲೇಟ್ ಹೇಳಿ ಸರ್, ಬರೀ 250 ರೂಪಾಯಿ. ನಾನ್ ವೆಜ್ ವೆಜ್ 150 ರೂಪಾಯಿ ಆರಾಮ ಕೊಡ್ಬೋದು. ಒಳ್ಳೆ ಸ್ಟಿಕ್ಕಿ ರೈಸ್, ಲೋಕಲ್ ರೈಸ್, ಎಲ್ಲ ಸಣ್ಣಕ್ಕಿ. ಆಮೇಲೆ ಹಾಕಿದ್ದೆಲ್ಲ ಬಿಸಿ ಬಿಸಿ. ನಂತರ ಕಳ್ಳ ನಾವು ಆಲ್ಮೋಸ್ಟ್ ಬಂದು 1 ಅವರ್ ಆಯ್ತು. 1 ಅವರಿಂದ ಕಾಯ್ತಾ ಇದೀವಿ. ಅಷ್ಟು ಕಾದದಕ್ಕೂ ಸಾರ್ಥಕ. ಒಳ್ಳೆ ಊಟ. ಏನಂತ ಒಂದು ಕೆಟ್ಟ ಪದ ಅದು ಹಂಗೆ ಹಾಕ್ತೀನಿ. ಕ್ವಾಟ್ಲೆರಾಗು ಏನೇನು ಕ್ವಾಟ್ಲೆ ಕೊಡ್ತಾರೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇನ್ಸ್ಟಾ ಐಡಿನ ಚೇಂಜ್ ಮಾಡ್ಕೊತೀನಿ. ಹೌದಾ? ಚೇಂಜ್ ಮಾಡ್ಕೊಳ್ಳಿ, ಐಡಿನೇ ಚೇಂಜ್ ಮಾಡ್ಕೊಳ್ಳಿ. ಹೇಳ್ತೀನಿ, ಚೆನ್ನಾಗಿದೆ ಆ್ಯಕ್ಚುಲಿ, ನಿಮ್ಗೆ ಮ್ಯಾಚ್ ಆಗುತ್ತೆ. ಅದೇನೋ ಹಾಕಿದಿರಲ್ಲ ಅದು ಬೇಡ, ಇದನ್ನೇ ಹಾಕಿ ಕ್ವಾಟ್ಲೆರಾಗು ಅಂತ. ಅದು ಸ್ಟಿಕ್ಕರ್ ಹಾಕಿ ನನಗೆ ಈ ಐಡಿಯಾ ಇರಲಿಲ್ಲ ಸರ್. ನಾನು ಇದು ಮಾಡಿಸ್ಕೊಡ್ತೀನಿ ನಿಮಗೆ, ಕ್ವಾಟ್ಲೆರಾಗು ಅಂತ ಹಾಕಿ ಹೇಳ್ತೀನಿ, ಮಜಾ ಇರುತ್ತೆ. ಆಧಾರ್ ಸರ್ ಹೇಳ್ಬಿಟ್ರೆ ಮುಗ್ದೋಯ್ತು ಅಲ್ವಾ ಸರ್? ಅಧ್ಯಕ್ಷರು ಏನು ಹೇಳ್ತಾರೆ ಹಂಗೆ. ಆ್ಯಕ್ಚುಲಿ ಊಟ ಮಾಡ್ಕೊಂಡು ಮುಂದೆ ಬಂದ್ವಿ. ಏನಿದೆ ನೋಡಿ, ಸಿಕ್ಕಾಪಟ್ಟೆ ಫಾರೆಸ್ಟು. ಆ ಹೋಟ್ಲ್ ಅಂಕಲ್ ಹೇಳಿದ್ರು ಆ್ಯಕ್ಚುಲಿ ನಿಮ್ಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಘಾಟ್ ಸಿಗುತ್ತೆ, ಹೋಗಿ ಅಂತ. ಬಟ್ ನಾನು ಸಲ ಎಲ್ಲ ಬಂದಾಗ ನೈಟ್ ಟೈಮಲ್ಲಿ ಬಂದಿದ್ದು, ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಇಲ್ಲಿ ಹೆಂಗಿದೆ ಅಂತ. ಬಟ್ ಈಗ ರಿಯಲಾಗಿ ನೋಡೋಕೆ ಸಿಗ್ತಾ ಇದೆ.
ಬಟ್ ನಾನು ಮುಕ್ತಿನಾಥ್ ಮಾಡಿದಾಗಲೂ ಹೋಗಿರ್ತೀನಿ, ಆವಾಗೆಲ್ಲ ರೋಡ್ ಹಿಂಗೆ ಚೆನ್ನಾಗಿರಲಿಲ್ಲ ಬಿಡಿ. ಈಗ ಅಟ್ಲೀಸ್ಟ್ ಇಷ್ಟಾದರೂ ಡೆವಲಪ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಈಗ ಹೊಸ ಗೌರ್ಮೆಂಟ್ ಬಂದ ಮೇಲೆ ರೋಡಿಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿರೋ ಅಷ್ಟು ವಿಚಾರ. ಸೊ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋ ನೋಡೋರಿಗೆ ಒಂದು ಯೂಸ್ ಆದಂಗೆ ಆಗುತ್ತೆ ಅಲ್ವಾ ಸರ್? ಹೌದು, ಇತ್ತೀಚೆಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ರೋಡ್ ಅಲ್ಲ? ಹೌದು ಎಲ್ಲ ಚೆನ್ನಾಗಿದೆ, ರೋಡ್ ಚೆನ್ನಾಗಿದೆ. ಇಲ್ಲಿವರೆಗೂ ಚೆನ್ನಾಗಿತ್ತು, ಇನ್ನು ಮುಂದಕ್ಕೆ ನೋಡೋಣ ಹೆಂಗಿರುತ್ತೆ ಅಂತ. ಎಲ್ಲ ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ ಇನ್ನೂ. ಪಾಪ ಇವ್ರಿಗೆಲ್ಲ ಕಷ್ಟ. ಅಂದರೆ ಮೊದಲಿದ್ದ ರಾಜಕಾರಣಿಗಳೆಲ್ಲ ತಿಂದ ಹಾಕ್ಬಿಟ್ಟಿದ್ದಾರೆ ದುಡ್ಡನ್ನ, ಕರಪ್ಷನಲ್ಲೇ ಮೆರೆಸ್ಬಿಟ್ಟಿದ್ದಾರೆ ನೇಪಾಳನ್ನ. ಹಂಗಾಗಿ ಇವ್ರ ಪಾಪ ಡೆವಲಪ್ ಆಗೋಕ್ಕಾಗಲಿಲ್ಲ. ಬಟ್ ಈಗೆಲ್ಲ ಜೆನ್ಜಿ ಪ್ರೊಟೆಸ್ಟು ಅದೆಲ್ಲ ನಡೆದಿರೋದ್ರಿಂದ ಈಗ ಬಿಡಲ್ಲ, ಮಾಡ್ಬಿಡ್ತಾರೆ. ಬಟ್ ಹೆವಿ ಮಳೆ ಆಗಿದೆ ಸರ್, ಗುಡ್ಡ ಕುಸಿದಿದೆ ಸಿಕ್ಕಾಬಟ್ಟೆ. ನಾವು ಬೇಗ ಮಳೆ ಇಲ್ಲದೆ ಇರೋಷ್ಟಕ್ಕೆ ರೋಡ್ ಬ್ಲಾಕ್ ಆಗಿತ್ತು ಅಂದ್ರೆ ಇದೆ ಹೆಂಗೆ? ಇಲ್ಲ ಇನ್ನೊಂದು ದಾರಿ ದೊಡ್ಡದು ಅದು ಇಲ್ಲಲ್ಲ. ನೋಡೋಣ, ಅಷ್ಟರಲ್ಲಿ ನಾವು ಹೋಗಿ ತಲುಪಿಡೋಣ ಇವತ್ತು. ಕೇಳಿದ್ರ ಅಕ್ಷಯ್ ಆರ್ಟಿ ಹೋದವರು. ನಮಸ್ತೆ. ಎಸ್ ಸರ್. हम काठमांडू घूमना है. ठीक है, ವಿಸ್ತಾರ ಜಾನವಲ್ಲ ಹಾಂ ಧನ್ಯವಾದ. ಎಸ್ ಸರ್. ನೋಡಿ ನಮಸ್ಕಾರ ಮಾಡಿ. ಹಾಂ ಎಲ್ಲರೂ ಹೆಂಗೆ ಕಾಣುತ್ತೆ. ಇಲ್ಲಿ ಮೊದಲು ಸ್ವಲ್ಪ ಇದಿತ್ತು, ಕರಪ್ಷನ್ ಇತ್ತು ಸರ್. ಇಲ್ಲ ರಫ್ ಇಲ್ಲ ಇತ್ತು, ಆದ್ರೆ ರಫ್ ಗಿಫ್ ಇಲ್ಲ. ರಫ್ ಗಿಫ್ ಮಾಡಲ್ಲ, ಸ್ಮೂತಾಗೆ ಮಾತಾಡಿಸ್ಕೊತಾರೆ. ಆದ್ರೆ ಈಗ ಹೆಂಗಾಗಿದೆ, ಈಗ ಹೊಸ ಸರ್ಕಾರ ಬಂದಿದೆ, ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಬಿಟ್ಟವ್ರೆ. ಹೌದಾ? ಬಲೆಂಚ ಜೆನ್ಜಿ ಪ್ರೊಟೆಸ್ಟ್ ಆಯ್ತಲ್ಲ ಆವಾಗಿಂದ. ಇಲ್ಲಿ ನೋಡಿ ರೋಡ್ ಎಲ್ಲ ಎಷ್ಟು ಸಖತ್ತಾಗಿ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ನೇಪಾಳ ಗುರು ಇದು ಅನ್ನೋ ಲೆವೆಲ್ಗಿದೆ. ಒಂಬಟ್ಟಾಗಿ ಮಾಡ್ಕೊಂಡವ್ರು ಮಾತ್ರ ನೋಡಿ. ರೋಡ್ಗಳು ಇವೆಲ್ಲ ಸಖತ್ತಾಗಿದೆ ಮಾತ್ರ. ಅದು ಕಾಲ್ ಬರ್ತಿದೆ. ನವೀನ್ ಸರ್ ನವೀನ್ ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಅಂದಾಜು ಎಷ್ಟೊತ್ತಿಗೆ ರೀಚ್ ಆಗ್ಬಹುದು ನೀವು? ಸರ್ ಇಲ್ಲಿ ಗೂಗಲ್ 6:30 6:40 ತೋರಿಸ್ತಿದೆ. ಆಕ್ಚುಲಿ ಇಲ್ಲಿ ಯಾವುದೋ ಒಂದು ನದಿ ನೋಡಿದ್ವಿ. ಏನು ಸರ್ ಹಿಂಗಿದೆ ಇದು ಸರ್? ನೀರು ಭಾರಿ ಜೋರಾಗಿ ಹೋಗ್ತಾ ಇದೆ. ಅದು ಜೋರಾಗಿದೆ. ನದಿ ಹೆಸರು ಏನಿದೆ ಇಲ್ಲಿ? ಅಯ್ಯೋ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ. ಆ್ಯಕ್ಚುಲಿ ಸಖತ್ತಾಗಿದೆ ಮಾತ್ರ. ಗೂಗಲಲ್ಲಿ ತೋರಿಸ್ತಾ ಇಲ್ಲ, ಗೂಗಲಲ್ಲಿ ತೋರಿಸ್ತಿಲ್ಲ. ಬಟ್ ಎಲ್ಲ ಪುಣ್ಯಕ್ಷೇತ್ರ ಸರ್. ಅಲ್ಲಿ ನೋಡಿ, ಆ ಕಡೆ ಎಲ್ಲ ಪುಣ್ಯಕ್ಷೇತ್ರಗಳು ಜಾಸ್ತಿ. ಸಖತ್ತಾಗಿದೆ. ಈಗ 2 ರೋಡ್ ತೋರಿಸ್ತಿದೆ. ಲೆಫ್ಟ್ ಒಂದಿದೆ, ಸ್ಟ್ರೈಟ್ ಒಂದಿದೆ. ಯಾವ್ದ್ರಲ್ಲಿ ಹೋಗೋಣ? ಗೂಗಲ್ ಲೆಫ್ಟ್ ಕೊಟ್ಟಿದೆ. ನನ್ನ ಪ್ರಕಾರ ಸ್ಟ್ರೈಟ್ಗೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಸರಿ, ನೋಡ್ಬಿಟ್ಟು ಸರ್ಚ್ ಮಾಡ್ಬಿಟ್ಟು ನೋಡಿ, ಕೇಳೋಣ ಏನಾದರೂ. ಕೇಳ್ಬಿಟ್ಟು ಆಮೇಲೆ ಡಿಸೈಡ್ ಮಾಡು. ಭಯ ಕಟ್ಮಂಡು ಲೆಫ್ಟೇ ಲೆಫ್ಟೇ. ಟೀಕೆ, ಬನ್ನಿ ನೋಡಿ. ಪೆಟ್ರೋಲ್ ಜಾಸ್ತಿ ಆಗೋದಲ್ಲ, 20-40 ಕಿಲೋಮೀಟರ್ ಬರಬೇಕಿತ್ತು. ನೋಡಿ ಇಲ್ಲಿ ಯಾವುದೋ ಒಂದು ಸಿಟಿ ಒಳಗಡೆ ಬಂದಿದ್ದೀವಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ವೆಲ್ ಡೆವಲಪ್ಡ್ ಥರ ಫೀಲ್ ಇದೆ. ಅಂದರೆ ಫುಲ್ ಎಲ್ಲ ಮಾರ್ಕೆಟ್ ಇದೆ, ದೊಡ್ಡ ಅಂಗಡಿಗಳಿದೆ, ಚಿಂದ ಅಂಗಡಿಗಳಿದೆ. ನೇಪಾಳದಲ್ಲಿ ಈ ಕಡೆನೂ ಒಂದು ಭಾಗ ಈ ಥರದ್ದಿದೆ ಅನ್ನೋದನ್ನು ನೋಡ್ದಂಗೆ ಆಗ್ತಾ ಇದೆ ನಮಗೆ. ಸೊ ಬೆಟರ್ ಓವರ್ಲ್ಯಾಂಡ್ ಬಂದರೆ, ಕಾರಲ್ಲಿ ಬಂದರೆ ಅಥವಾ ನಮ್ಮ ಓನ್ ಬೈಕ್ಗಳಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜು. ನಾವು ನಾರ್ಮಲ್ ಕಾರ್ಗಳಲ್ಲಿ ಅಂದರೆ ಬಸ್ಗಳಲ್ಲಿ ಬರೋದಕ್ಕೂ ಈ ಥರ ನಾವು ಓನಾಗಿ ಬರೋಕ್ಕೂ ಇಷ್ಟೇ ಡಿಫ್ರೆನ್ಸು ಅಲ್ವಾ ಸರ್? ಹೌದು, ಎಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ಬೋದು. ಅಂದರೆ ನಾವು ಹೇಳ್ಬೋದು ಅಟ್ಲೀಸ್ಟ್ ಈ ಥರ ಕಲ್ಚರ್ ಇದೆ, ಈ ಥರ ರೋಡ್ ಇದೆ, ಇಲ್ಲಿ ಹಿಂಗಿದೆ. ಊರ ಹೆಸರು ಹೇಳ್ಬೋದು. ಏನಿದೆ ಊರ ಹೆಸರು? 2 ರೋಡ್ ಇದೆ ಇಲ್ಲಿ. ಕೇಸರಾಪುರ ಅಂತ. ಇದು ಊರ ಹೆಸರು ಎಲ್ಲೂ ಬರ್ತಿಲ್ಲ. ಕಾಂತಿಪುರ್. ದೊಡ್ಡ ಹೇಳ್ತೀನಿ, ಇದು ಏರಿಯಾ. ಇದು ಕಾಂತಿಪುರ ಏರಿಯಾ, ಊರ ಹೆಸರು ಬೇರೆ ಇದೆ. ಎಸ್ ನೋಡಿ, ಗೋರ್ಖಾ ಅನ್ನೋ ಊರಿಗೆ 66 ಕಿಲೋಮೀಟರ್ ಇದೆ. ಪೋಖ್ರಾಗ್ 126, ಕಾಠ್ಮಂಡುಗೆ 138. ಇಲ್ಲಿ ನೋಡಿ, ಇಲ್ಲಿ ಬರ ಎಲ್ಲ ಗಾಡಿನೂ ಸ್ಟಾಪ್ ಮಾಡ್ಸೋರು RTO ಹೋದವರು. ಫುಲ್ ಬನ್ಸರ್ ಚೆಕ್ ಮಾಡಿಸ್ತಾರೆ. ಇವ್ರದ್ದು ಮಾತ್ರ ಕಂಪನಿ ನಮ್ಮಲ್ಲಿ. ಇಲ್ಲ ಸರ್, ಬನ್ಸರ್ ಇಟ್ಕೊಂಡಿದ್ರು. ಅಲ್ಲ ಇರ್ಲಿ, ಬರೀ ಲೋಕಲ್ ಗಾಡಿ ಚೆಕ್ ಮಾಡ್ತಾರ ಅವರು. ಇಲ್ಲ ಲೋಕಲ್ ಗಾಡಿ ಬನ್ಸಾರ್ ಬಂದ್ಬಿಟ್ಟು ಲೋಕಲ್ ಗಾಡಿಗೆ ಬರಲ್ವಲ್ಲ. ಚೀಟಿ, ಆ ಬ್ಲೂ ಚೀಟಿ 1-2 ಇತ್ತು. UP ಗಾಡಿ ನೋಡಿ, ನಮ್ಮ ಗಾಡಿ ಯಾರು ಇಲ್ಲ. UP ಗಾಡಿ ಇತ್ತು 1-2. ಆಕ್ಚುಲಿ ಇಲ್ಲಿ ನೋಡಿ ಆ ರಿವರ್ ಎಷ್ಟು ಸಲದ ಕಾಣಿಸ್ತಾ ಇದೆ ಅಂತ.
ಒಳ್ಳೆ ರೋಡ್ ವರ್ಕ್ ಮಾಡ್ತಿದ್ದಾರೆ ಸರ್ ಮಾತ್ರ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ ಮಾಡ್ಕೊಬಿಡ್ತಾರೆ ರೋಡ್ನ. 10 ವರ್ಷ ಗ್ಯಾರಂಟಿ. ವರ್ಷಕ್ಕೆ ಇನ್ನೆರಡು ವರ್ಷಕ್ಕೆ ನೀವು ಹೇಳ್ಬೇಕಷ್ಟೇ, ನಮ್ಮ ಫಸ್ಟ್ ಟೈಮ್ ಅಲ್ವಾ. ಇನ್ನೆರಡು ವರ್ಷಕ್ಕೆಲ್ಲ ಬಿಟ್ಕೊಂಬಂದ್ರೆ ಹೆವಿ ಚೇಂಜ್ ಮಾಡಿರ್ತಾರೆ ಇವರು. ನಾನು ಸೀನಿಯರ್ ಮತ್ತು 4 ವರ್ಷದಲ್ಲಿ ಹೆಂಗಿತ್ತು ನೀವೇ ಹೇಳ್ಬೇಕು. ಓಡಿಸಿದ್ರು ಟೆನ್ಷನ್ ಇದಾಗಲ್ಲ, ಟಯರ್ಡ್ ಆಗಲ್ಲ. ಟಯರ್ಡ್ ಆಗ್ಲಿಲ್ಲ ಓಡ್ಸಕ್ಕೆ. ಟಯರ್ಡ್ ಆಗಲ್ಲ ಇಲ್ಲಿ. ನೇಚರ್ ಇರೋದಕ್ಕೂ ಅದಕ್ಕೂ ಹೋಗ್ತಾ ಇದ್ರೆ ಸಾಗಿದ್ದು ದಾರಿನೇ ಗೊತ್ತಾಗ್ತಿಲ್ಲ. ಪ್ರೈವೇಟ್ ಬಸ್ ಮಜಾನೇ ಮಜಾ ನೋಡಿ ಇಲ್ಲಿ. ಆಮೇಲೆ ರೋಡ್ ದಾಟೋದೇನು ಸರ್ ಇಲ್ಲಿ? ರೋಡ್ ನೀವು ನೋಡ್ಕೊಂಡು ದಾಟ್ಬೇಕು. ಅಲ್ಲ ಅವರು ಜನ ಮೊಬೈಲ್ ನೋಡ್ಕೊಂಡು ದಾಟ್ಸಕ್ಕಿಲ್ಲ ನೀವು. ನಾನು ಜನದ ಹೇಳ್ತೀರ, ನಾವು ಮೊಬೈಲ್ ನೋಡ್ಕೊಂಡಲ್ಲ. ನಮ್ಮಂಗೆ ನಾವೀಗ ಫಾಸ್ಟಾಗಿ ಬರ್ತಿರ್ತಾರೆ ಅನ್ಕೊಳ್ಳಿ, ನಮ್ಮ ಇಂಡಿಯಾದಲ್ಲಾದ್ರೆ ರಿಟರ್ನ್ ನಿಂತ್ಕೊಂಡ್ಬಿಡ್ತಾರಲ್ಲ, ಇವ್ರು ಏನು ನಿಧಾನಕ್ಕೆ ನಡ್ಕೊ ಹೋಯ್ತಾ ಇರ್ತಾರೆ. ನಾವೇ ಆರಾಮಾಗಿ ಹೋಯ್ತಿರ್ತಾರೆ, ನಾವೇ ನಿಲ್ಸೋ ಟೆನ್ಷನ್ ತಗೊಳಲ್ಲ. ಕಾರ್ಗಳು ಹೆಂಗಿದೆ ಚೈನಾ ಕಾರೆಲ್ಲ ಎಲ್ಲ BYD, ಅದು ಬಿಟ್ರೆ ಅದು ಟೆನ್ಷನೇ ತಗೊಳಲ್ಲ. ಎಲ್ಲ ಚೈನಾದೆ. ಮೊದಲೆಲ್ಲ ನಮ್ಮದು ಬಳಸ್ತಾ ಇದ್ರು, ಈಗ ಚೈನಾಗೆ ಹೋಗ್ಬಿಟ್ಟಿದ್ದಾರೆ. ಏನು ಚೆನ್ನಾಗಿದೆ ನೋಡಿ. ಹಾಂ ಹೌದು ನೋಡಿ, ಅಲ್ಲಿ ಪ್ರೈವೇಟ್ ಬಸ್ಸು, ಬಟ್ ಲೊಕೇಶನ್ ನೋಡಿ ಏನು ಚೆನ್ನಾಗಿದೆ ಅಂತ. ನೀವು ಎಲ್ಲೂ ಸ್ವಲ್ಪ ರ್ಯಾಶ್ ಹೊಡಿತಾರೆ, ಹುಷಾರಾಗಿ ಬರಬೇಕು. ಬಟ್ ಇದೊಂದು ಜಾಗ ಮಾತ್ರ ಹೆವಿ ಇಷ್ಟ ಆಯಿತು ನನಗೆ. ಫುಲ್ಲು ಮಳೆ ನೀರು, ಆ್ಯಕ್ಚುಲಿ ಹೆವಿ ಮಳೆ ಆಗ್ತಿದೆ. ಕೆಸರು ನೋಡಿ, ಕೆಸರು ಕಿತ್ಕೊಬತ್ತಾ ಇರೋದು ಅದು. ಹೆಂಗಿದೆ ಅಧ್ಯಕ್ಷರೇ ಜಾಗ? ಚೆನ್ನಾಗಿದೆಯಾ? ಒಂದು ನಿದ್ದೆ ಮಾಡಿದ್ರಾ ಇಲ್ಲ? ನೇಚರ್ ಸಖತ್ತಾಗೈತೆ ಅಲ್ವಾ? ಬತ್ತ ರೋಡು ಅಲ್ಟಿಮೇಟ್ ಆಗಿದೆ. ನಾನು ಹೇಳಿಲ್ವ ಸರ್, ನೇಪಾಳ ಬೋರೇ ಆಗಲ್ಲ. ನೇಪಾಳ ಇನ್ನೂ 10 ದಿನ ಇದ್ರೂ ಬೋರ್ ಆಗಲ್ಲ ನಮಗೆ, ಚೆನ್ನಾಗಿರುತ್ತೆ. ಅಲ್ಲ ನೆನ್ಪಿದೆ ಕಿರಣ್, ಹಾಂ ಮುಂದೆ ಎಲ್ಲ ಹೋಗ್ತೀವಲ್ಲ, ಹಾಂ ಅದು ಹೆಂಗಿರ್ಬೋದು ಇಮ್ಯಾಜಿನ್. ಇದ್ರದ್ದು ಡಬಲ್ ಇದೆ. ಯಾವುದು ನಾವು ಕಾಠ್ಮಂಡು ಇಂದ ಚೈನಾಗೆ ಹೋಗ್ತೀವಲ್ಲ ಬಾರ್ಡ್ರು, ಇದ್ರ ಡಬಲ್ ಇದೆ. ಡಬಲ್ಲು ವಿತ್ ಜರಿ ಹರಿತಾ ಇರುತ್ತೆ ರೋಡಲ್ಲೇ, ರೋಡೇ ಇರಲ್ಲ. ಬನ್ನಿ ನಿಮ್ಗೆ ಇದೆ ಹಬ್ಬ ತೋರಿಸ್ತೀನಿ ಬನ್ನಿ. ಅಲ್ಲಿ ಇಲ್ಲಲ್ಲ ಶಿವ ಅಲ್ಲ, 1 ನಿಮಿಷ ಅಲ್ಲ, ನಮ್ಗೆ 3 ದಿನದಿಂದ ಎದುರಿಸ್ತಿದ್ರಿ ನೀವು ನಮ್ಮನ್ನ. ನಿಮ್ಗೆ ಎದುರಿಸ್ಬೇಕು. ಡ್ರೈವಿಂಗ್ ನಮ್ಗೆ ನಾವು ಕಾನ್ಫಿಡೆಂಟ್ ಹೊಟ್ಟೋಗ್ತದೆ ನಮ್ಗೀಗ. ನಾವು ಎಂತೆಂಥ ರೋಡಲ್ಲಿ ಓಡಿಸ್ಬಿಟ್ಟಿದ್ವಿ. ಈಗ ಈ ರೋಡ್ ಒಂದಿಲ್ಲ ಯಾರಿಗೆ ಎದ್ರಬೇಕು ನಾವು. ಇಲ್ಲಿಂದ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ನಮಗೆ ಈ ನದಿ ನೋಡ್ತಾ ಇದ್ದಂಗೆ ಖುಷಿಯಾಗೋಯ್ತು. ಇದರದ್ದು ಹೆಸ್ರು ಬಂದ್ಬಿಟ್ಟು ಗಂಡ್ಸಿ ರಿವರ್ ಅಂತ, ಓಕೆನಾ? ಏನಿದೆ ನೋಡಿ ಇಲ್ಲಿ. ಬಟ್ ಎಲ್ಲ ಕಡೆ ದೇವ್ರದ್ದು ಓಂ ಹಿಂದೂ ದೇವ್ರುಗಳದ್ದು ಸಿಕ್ಕಾಬಟ್ಟೆ ಇದೆ. ಖುಷಿ ಆಯಿತು ಅದನ್ನು ನೋಡಿ. ಆಮೇಲೆ ಬ್ರಿಡ್ಜ್ ನೋಡಿ, ಎಲ್ಲ ದೊಡ್ಡ ಸ್ಟೀಲ್ ಬ್ರಿಡ್ಜ್ಗಳು. ಆ್ಯಕ್ಚುಲಿ ನವೀನ್ ಸರು ಅಥವಾ ಇವರು ರಾಘು ಸರು ಮತ್ತು ಇವರಿಬ್ಬರು ಅಲ್ಲಿಗೆ ಹೋಗಿದ್ದಾರೆ, ಮಂಜು ಸರ್ ನೋಡ್ಕೊಂಬರ್ತೀವಿ ಅಂತ. ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾರೆ, ಅಲ್ಲಿದ್ದಾರೆ. ನಾವೇನು ಅಂತ ರಿಸ್ಕ್ ತಗೊಳಕ್ ಹೋಗಿಲ್ಲ, ನಾವು ಇಲ್ಲೇ ಇದ್ದೀವಿ. ಆ್ಯಕ್ಚುಲಿ ಇಲ್ಲೊಂದು ಬೆಟ್ಟ ನೋಡ್ತಾ ಇದೀವಿ ಸರ್. ಹೆಂಗಿದೆ ಸರ್ ಅದು? ಚೆನ್ನಾಗಿದೆ. ಅಲ್ಲ ಯಾವ ಥರ ಇದೆ? ಯಾವ ಫಿಲಮಲ್ಲಿ ಬರೋತರ? ಅವತಾರ ಫಿಲಮಲ್ಲಿ ಬರೋತರ ಸಿಂಗಲ್ ಬೆಟ್ಟ ನೋಡಿ, ಏನು ಸಖತ್ತಾಗಿ ನಿಂತಿದೆ ಅಂತ. ಸೀನೆ ಹೆಂಗಿದೆ? ಸಖತ್ತಾಗಿದೆ. ಗ್ರೀನರಿ ಬೋರೇ ಹೊಡಿತಾ ಇಲ್ಲ ನಮ್ಗೆ. ಇವಾಗ ಬೆಳಗ್ಗೆಯಿಂದ ನಮ್ಗೆ ಟೈಮ್ ಆಗ್ತಾ ಇರೋದು ಗೊತ್ತಾಯ್ತಲ್ಲ. 2:15 ಆಲ್ರೆಡಿ. 2:15 ಗೊತ್ತೇ ಆಗ್ತಿಲ್ಲ. ಸಖತ್ತಾಗಿದೆ ಮಾತ್ರ. ನಾವು ಇಷ್ಟು ದಿನ ಸ್ಪೀಡಾಗಿ ಮಾಡ್ಕೊ ಬಂದಿದ್ದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದು, ಇವತ್ತಿಂದನೇ ಅಡ್ವೆಂಚರ್ ಶುರು ಆಗಿರೋದು. ಇನ್ನು 3 ದಿನ ಬರೀ ಕಾರು ಓಡಿಸಿದ್ದೆ. ಇವತ್ತಿನ ಸ್ಟಾರ್ಟ್ ಆಗಿದೆ. ನಮ್ಮ ಐಟನರಿ ಪ್ರಕಾರ ಇವತ್ತಿಂದನೇ ಶುರು ಅಲ್ವಾ? ಗೋರಖ್ಪುರಿಂದ ಶುರು. ಪರ್ಫೆಕ್ಟ್ ಆಗಿ ಆಯ್ತು ಅಲ್ಲಿಗೆ. ಹೌದು, ಚೆನ್ನಾಗಿ ಆಗ್ತಾ ಇದೆ. ಈಸಿ. ಮುಂದ್ಗಡೆ ನೋಡಿ ಚೆನ್ನಾಗಿದೆ. ಮುಂದೆ ನೋಡಿ ಸರ್ ಹೇಳ್ಬಿಟ್ರು ಮುಂದೆ ನೋಡಿ ಅಂತ. ಚೆನ್ನಾಗಿದೆ. ಏನಿದು ಚೆನ್ನಾಗಿದೆ. ನಾನು ನೋಡಿಲ್ಲ ಸರ್. ಮೇ ಬಿ ನಾನು ಹೋದ್ಸಲ ಈ ರೂಟಲ್ಲಿ ಬಂದಿಲ್ಲ ಸರ್. ನಾನು ನೈಟ್ ರೂಟ್ ಆಗಿದ್ದೀರಾ? ನೈಟ್ ಬಂದ್ಬಿಟ್ಟಿದೀವಿ. ನಮಗೆ ಗೊತ್ತು. ಹೌದು, ನೈಟೇ ಬಂದಿರೋದು ನಾವು. ಕರೆಕ್ಟ್, ಇದು ಯಾವ್ದು ಸೀನ್ ನೋಡಿ ನೈಟೇ ಬಂದಿರೋದು ನಾವು. ನೋಡಿಲ್ಲ ಇದನ್ನ. ನನಗೆ ಜ್ಞಾಪಕನೇ ಇಲ್ಲ ನೋಡಿದಂಗೆ. ಕರೆಕ್ಟ್ ನೈಟೇ ಬಂದಿರೋದು ಇದು. ನೈಟ್ ಹೊಡೆದು ಬಿಟ್ಟಿದ್ದೀರಾ? ಅದು ಲುಂಬಿನಿ ನೋಡ್ಕೊಂಡು, ಕರೆಕ್ಟು ಲುಂಬಿನಿ ನೋಡ್ಕೊಂಡು 4:15 ಹೋಗಿತ್ತು. ಅಲ್ಲಿಂದ ಕಾಟ್ಮಾಂಡು ನೈಟೇ ಮಳೆ ನೋಡ್ಕೊಂಡ್ ಬಂದಿರೋದು. ವಿಡಿಯೋ ತೋರಿಸ್ತೀನಿ ಬನ್ನಿ ಅದನ್ನ. ಫುಲ್ ಲ್ಯಾಂಡ್ ಸ್ಲೈಡ್ ಆಗಿ ಅವಾಂತರ ಆಗಿ ಬಂದಿರೋದು. ಈ ರೂಟ್ ನೋಡಿಲ್ಲ ನಾನು ಬೆಳಿಗ್ಗೆ ಹೊತ್ತು. ನೋಡಿ ಏನ್ ಸಖತ್ತಾಗಿದೆ. ಈಗ ನೋಡಿ, ಇನ್ನೊಂದು ಸೀನ್ ಚೇಂಜ್. ಒಂದು ಕ್ರಾಸ್ ಆಗ್ತಿದ್ದಂಗೆ ಸೀನರಿ ಚೇಂಜ್ ಆಗುತ್ತೆ. ಮೇಲೆಲ್ಲ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಬೆಟ್ಟನೇ ನೋಡಿ ಅಲ್ಲಿ ಕುಸ್ದೋಗೈತೆ.
ಆ್ಯಕ್ಚುಲಿ ಇನ್ನೊಂದು ಜಾಗ ನೋಡಿದ್ವಿ. ಏನು ಬ್ರೋ ಇದು ಜಾಗ, ಇಲ್ಲಿ ನೋಡಿ, ಇಲ್ಲಿ ಪೈನಾಪಲ್ ಎಲ್ಲ ಮಾರ್ತಾ ಇದ್ದಾರೆ. ಪೈನಾಪಲ್ ಇದರಿ ಕಾ ನೋಡಿ, ಏನು ಸಕ್ಕದಾಗಿದೆ ಪೈನಾಪಲ್. ಕಿತ್ನಾ ಏಕ್ इसको 150 रुपये 150 मतलब 150. 150 नेपाली. ಹಾಂ ಟೀಕ್ ಆಯಂಗೆ. ಇಲ್ಲಿ ನೋಡಿ ಏನು ಸಕ್ಕದಾಗಿ ಇಟ್ಕೊಂಡವ್ರು ಗುರುಗುರು. ಚೆನ್ನಾಗಿದೆ ಅಲ್ಲ. ಅಲ್ಲಿ ಸರ್ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿ 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 ಅಲ್ಲಿ ನೋಡಿ, ಅಲ್ಲಿ ಜರಿ ಹರಿತಾ ಇದೆ, ಅಲ್ಲಿ ಪುಟಾಣಿ ಜರಿ. ಆ ಪಾಪನು ಹೋಗುತ್ತೆ ಇವಾಗ. ಆ ಪಾಪನು ಹಿಂಗೆ ಹೋಗೋದು. ಅವ್ರ ಮನೆ ಆ ಕಡೆ ಇರೋದು ನೋಡಿ. ಆ ಒಂದೊಂದು ಮನೆಗೆ ಈ ಥರ ಮಾಡಿರೋದು ಸರ್. ಏನಾದ್ರು ತಗೊಳ್ಳಿರೋ ತಿನ್ನಕ್ಕೆ ತಗೊಳ್ಳೇಬೇಕು. ನಾವು ತಿನ್ನಲ್ಲ ಇದು. ಹೌದಾ? ನನಗಿಷ್ಟ. ಹಾಂ आप इधर ही जाना है? हाँ. ए पापू ಯಾಕೆ ಅಳ್ತಾ ಇದೆಯಾ? ಕ್ಯೂ ಕ್ಯಾ ಹೋಗಾ? ಅಯ್ಯೋ ಗೊಳೋ ಅಂತ ಆಡ್ತಾ ಇತ್ತು ಅದು ನೋಡಿ. ಧೈರ್ಯವಾಗಿ ಹೆಂಗೆ ಹೋಯ್ತಾ ಇದ್ದಾವೆ ನೋಡಿ ಸರ್ ಅವು. ಅಭ್ಯಾಸ ಆಗ್ಬಿಟ್ಟದೆ, ಅಲ್ಲಿ ಓಡ್ತಾ ಇತ್ತಲ್ಲ. ಅಭ್ಯಾಸ ಆಗಿದೆ. ಆದರೂ ಏನು ಪೀಸ್ಫುಲ್ ಆಗಿದೆ ಇದು ಜಾಗ. ಅಲ್ಲಿ ಯಾರು ನೋಡಿ ಬಂದಿರ್ತಾರೆ ಇದು? ಒಂದೇ ಮನೆ ಸಾ, ಅದು ಒಂದೇ ಮನೆ. ನನ್ನ ನೆಗೆಟಿವ್ ಮಾಡ್ಬಿಟ್ಟಿದ್ರು ಸರ್. ನೇಪಾಳನ ಇಷ್ಟೊಂದು ಚೆನ್ನಾಗೈತೆ. ಅಲ್ಲಿ ಎರಡೇ ಮನೆ. ಎರಡು ಮನೆಗೆ ಇದು ಮಾಡಿರೋದ. ಎರಡು ಮನೆಗೆ ಮಾಡ್ಲೇಬೇಕಲ್ಲ ಸರ್. ಮತ್ತೆ ಇನ್ನೇಂಗ್ ಬರ್ಬೇಕು ಪಾಪ ಅವರು. ಭಯ್ಯ ಕಿತ್ನಾ घर है उधर? कितना घर है? बहुत घर है. नहीं इधर इधर बहुत घर. ಓ ಅಲ್ಲೆಲ್ಲ ಇದೆಯಲ್ಲ. उन लोग पूरा को यही रास्ता है. इधर है. एक्शन. ಖರ್ಚಾಗತ್ತೆ. ಆಮೇಲೆ ಇದೊಂದೇ ಸಪೋರ್ಟ್ ಅಲ್ಲ ನೋಡಿ. ಆ ಕಡೆ ಉಯ್ಯಾಲೆ ಕ್ವಾಟ್ಲೆ ರಘು ಅವ್ರು ಬರ್ತಾ ಇದಾರೆ ನೋಡಿ. ಅಲ್ಲಿ ಕ್ವಾಟ್ಲೆ ರಘು ಅವರು ಕ್ವಾಟ್ಲೆ ಮಾಡ್ಕೊಂಡು ಬರ್ತಾ ಇದಾರೆ. ಆ ಸ್ಟೈಲೇ ಚೇಂಜು. ಅಲ್ಲಿ ಏನೇನು 4 ಜನ ನೋಡ್ಯಕ್ಕೆ ಬರ್ತಾ ಇದ್ದೀರಾ ನೀವು? ಎದೆ ಉಬ್ರಿಸ್ಕೊಂಡು ನಾನು ಹೋಗಿದ್ದು ಬಂದ್ಬಿಡ್ತೀನಿ ಒಂದು ರೌಂಡ್. ಆ್ಯಕ್ಚುಲಿ ಭಯ ಆಗುತ್ತೆ. ಅಯ್ಯೋ ದೇವ್ರೇ, ಇಲ್ಲಿವರೆಗೂ ಭಯ ಆಗಲ್ಲ, ಇಲ್ಲಿಂದ ಮುಂದಕ್ಕೆ ಭಯ ಆಗುತ್ತೆ. ಆ ಪಾಪು ನೋಡಿ ಏನು ಸಖತ್ತಾಗಿ ಹೋಯ್ತಾ ಇದೆ ಅಂತ. ಜೀವನ ಆದ್ರೂ ತಮಾಷೆ ಅಲ್ಲ ಗುರು. ನೋಡಿ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ಡರ್ ಆಗೋದು. ಸರ್ ಬನ್ನಿ ಅಲ್ಲ, ಬನ್ನಿ ಫೋಟೋ ತಗೊಳ್ಳೋಣ. ಫೋಟೋ ಬನ್ನಿ, ಏನಾಗಲ್ಲ. ಯಪ್ಪ, ಅಲ್ಲಿ ನೋಡಿ, ಅಲ್ಲಿ ಸಿಂಗಲ್ ಮನೆಗಳು, ಮೇಲ್ಗಡೆ ಜರಿ. ಅಲ್ಟಿಮೇಟ್ ಜಾಗ. ಡರ್ ಆಗತ್ತೆ. ಮೊಬೈಲ್ ಬಿದ್ದರೆ ಹೋಯ್ತು ಕತೆ. ಅಯ್ಯೋ ಕೆಳಗಡೆ ನೋಡಿದ್ರಂತೂ ತಲೆ ತಿರುಗ್ತೈತೆ ನೋಡಿ. ಆಗ್ಲೇ ನೋಡಿದೆ. ಅದೇ ಮೇಲ್ಗಡೆಯಿಂದ ಬರೋದು ಅದು. ಅಲ್ಲಿ ಬರುತ್ತಲ್ಲ, ಅದೇ ಅಲ್ಲೇ ಬಂದು ಕೆಳಗಡೆ ಹರಿಯುತ್ತೆ. ಸಾಕಾಗಿದೆ ಜಾಗ. ಅಲ್ಲಿ ನೋಡಿ ಸರ್, ಜೀವನ ನೋಡಿ ಸರ್ ಹೆಂಗೆ. ಆ ಮಗು ನೋಡಿ ಸರ್. 100 ರೂಪಾಯಿ ತಗೊಂಡ ಈಗ ನೇಪಾಳಿದ. ಎಷ್ಟಕ್ಕೆ 100? ಇಷ್ಟಕ್ಕೆ 100? ಅವ್ನು ಜಾಸ್ತಿ ತಗೊಂಡ. ಒಂದು ಕಾಯಿ ಫುಲ್ಲಿಗೆ 100 ಅಂದರು. ಇಲ್ಲ, ಅವ್ನು 30 ಸಾಕಾಗಿದೆ ಸರ್. ಅವ್ನು ಕೊಟ್ರೆ ಫುಲ್ ಉಳಿ. ಒಂಚೂರು ಸ್ವೀಟ್ ಇಲ್ಲ. ಉಳಿಲ್ಲ. 4 ನಂಬರ್ ಅಂತ ಅವ್ನು ಕೊಟ್ಟಿದ್ದು ಉಳಿ ಬಂದಿದ್ದ. ಅದು 6 ನಂಬರ್ ಗೊತ್ತಲ್ಲ. ಸಾಕಾಗಿದೆ. ನಮ್ಗೆ 50 ರೂಪಾಯಿ ನೋಟ್ ಸಿಕ್ತು. ಕಟ್ ಮಾಡಿದ್ರೆ ಬರೋದಿಲ್ಲ. ಏನು ಬೆಟ್ಟ ಕಡಿಮೆ ಬೆಟ್ಟಗಳ ಇವೆಲ್ಲ. ಎಷ್ಟು ನೋಡಿದ್ರು ಮುಗಿತಲ್ಲ. ಅಲ್ಲಿ ನೋಡಿ ಲೆಫ್ಟ್ ಏನು ಅಂತ ನೋಡೋಣ. ವಾಗ್ರ ಅಂತ. ಹಾಂ, ಅಲ್ಲಿ ನೋಡಿ ಸ್ಟ್ರೈಟ್ ನೋಡಿ ಚೆನ್ನಾಗಿದೆ. ಮನೆ ಇವರು ಇಲ್ಲೇ ಸರ್ ನೋಡಿ. ಕಾಫಿ ಸಿಕ್ಕ
ಇವರಲ್ಲ. ಓ ನವೀನ್ ಸರ, ನಾವ್ ಇದೇನಪ್ಪ ಯಾರಿದೆಯೋ ನಾವು ಡ್ರೈವ್ ಮಾಡ್ಬೇಕಾದ್ರೆ ಕಾಫಿ ಅಂತಿರೋರು ಅಂತ. ಸರ್ ನಾವು ಎಂತ ಲೊಕೇಶನ್ ನೋಡ್ಕೊಂಡ್ ಬರ್ತಿದೀವಿ ಅಂತಂದ್ರೆ ಲಿಟ್ರಲಿ ನಾನು ಹೋದ್ಸಲ ಬಂದಾಗ ಈ ರೋಡಲ್ಲಿ ನೈಟಲ್ಲಿ ಬಂದ್ಬಿಟ್ಟಿದ್ದೀನಿ. ಈ ರೋಡ್ ನನಗೆ ಸ್ವರ್ಗ ತರ ಫೀಲ್ ಕೊಡ್ತಾ ಇದೆ. ಅಯ್ಯೋ ರೋಡು ಚಿನ್ನ ತರ ಇದೆ, ಆ ಕಡೆ ಈ ಕಡೆ ಬೆಟ್ಟ ಹಸಿರು ತುಂಬೋಗಿದೆ, ಕೇಳ್ಬೇಡಿ. ಇದ್ರ ಡಬಲ್ ಎಷ್ಟಿದೆ ಅದನ್ನ ಎಲ್ರಿಗೂ ಹೇಳ್ತಾ ಇದೀನಿ, ಇದ್ರ ಡಬಲ್ ತ್ರಿಬಲ್ ಇದೆ ಅಂತ. ದರ್ಶನ ಮಾಡಿದೆ. ಓ ಹೋಗಿದ್ರಾ? ಅದು ಅಂದ್ರೆ ದರ್ಬಾರ್ ಓಪನ್ ಆಗಿದ್ದಾವೆ, ಅಂದ್ರೆ ಓಪನ್ ಆಗಿ ನಿಲ್ಸಿರೋ ವಿಗ್ರಹ. ಹೌದೌದು ಕರೆಕ್ಟ್. ಆ ಸ್ತೂಪ ಹತ್ರ ಅಲ್ವಾ ಸರ್ ಅದು? ಹೌದು ಕರೆಕ್ಟ್, ನೋಡಿದೀನಿ ನಾನು. ಕರೆಕ್ಟ್, ಹೌದು. ಮಳೆ ಹೌದಾ? ಮಳೆ ಹೋಗ್ತಿದೆ ಆಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಅದಕ್ಕೆ ಪಾಪ ನೋಡ್ಕೊಂಡು ಅದು ಹೆಂಗೆ ಬರ್ತಾ ಇದೆ ಅದನ್ನ ನೋಡ್ಕೊಂಡು ಕಳಿಸ್ತಾ ಇದ್ದಾರೆ. ಫ್ರೆಶ್ ಆಗಿ ಬೀಳ್ತಾ ಇದೆ ಕಲ್ಗಳು. ಆಕ್ಚುಲಿ ಬೇಗ ಫ್ರೆಶ್ ಆಗಿ ಬೀಳ್ತಾ ಇರೋದು. ಅದಕ್ಕೆ ಇದು ಆ ಕಡೆ ಈ ಕಡೆ ಎರಡು ಕಡೆನೂ ಪೊಲೀಸ್ ಇದ್ದಾರೆ. सर जी नमस्ते। लाइट बार के आ रहे हो, क्या हो गया प्रॉब्लम आपका? सर जी इमरजेंसी लाइट बार हाँ, नहीं आप रुका था ना, इसीलिए पार्किंग में आया। हाँ। जूता है कि नहीं आपके पास? हाँ उधर गाड़ी साइड लगा गया, जूता लगा गया। ठीक है, जूता कंपलसरी लाना, ठीक है? जूता मतलब? शूज कंपलसरी चलाने के बाद, हाँ नहीं तो चलान है ಶೂ ಹಾಕೋಬೇಕಂತೆ. ಜೂತಾ ಕಂಪಲ್ಸರಿ ಹೆಸರು ಕೇಳಿದ್ದೆ ಗೂರ್ಖಾನ್ ಹತ್ರ. ಜೂತಾ ಕಂಪಲ್ಸರಿ ಇವ್ರು ಹೋದ್ರು, ರಾಘವೇಂದ್ರ ಹೋದ್ರ ಇಲ್ವಾ ಗೊತ್ತಿಲ್ಲ. ಜೂತಾ ಅದೇ ಕಂಪ್ನಿ ಜೊತೆ ಇದೆ ಅಲ್ಲ, ನಾನು ಕಂಫರ್ಟ್ ಆಗಿದೆ ಇಂಚೂರು ಅಂತ ಅಂದ್ಬಿಟ್ಟು ಬೆವರುತ್ತಲ್ಲ, ಅದಕ್ಕೆ ನಾನು ಇದನ್ನ ಹಾಕೊಂಡೆ. ಬೇವ್ರದೇ ಬಿಡಿ, ಅಂದ್ರೆ ಇಲ್ಲಿ ವಾತಾವರಣ ಸರ್ ಆಗ್ಬೋದು ಮೇ ಬಿ. हाँ सर जी, सीट बेल्ट लगाओ ना। अभी लगाया था कॉलर एक ही है इसलिए आगे था। चलो हाँ कहाँ के रहने वाले हो यार? मैं वकील है। नहीं, कहाँ के रहने वाले हो? कहाँ रहने वाले? काठमांडू। घर कहाँ है? बेंगलुरु। यस गुड या थैंक यू या थैंक यू. ನನಗಿದು ಬೆಲ್ಟು ಇಲ್ಲಿ ಬಂದು ಸ್ವಲ್ಪ ಹಿಂಸೆ ಕೊಡ್ತಾ ಇದೆ. ಇದು ಅದು ಚುಚ್ಚುತ್ತೆ, ಇದು ಅದಕ್ಕೆ ನನಗೆ ಹಾಕೊಂಡು ಕೂತಿದ್ದೆ. 14ನೇ ತಾರೀಕು ಜುಲೈ ತಿಂಗಳು. ಕಿರಣ್ ಸರ್ ಹೇಳಿದ್ರು ನೋಡಿ ಚೆನ್ನಾಗೈತೆ ರೋಡ್ ಅಂತ, ಅದಾದ್ಮೇಲೆ ಒಂದ್ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ನಾನು 2 ಸಲ ಬಂದಾಗ ಒಂಚೂರು ರೋಡ್ ಚೆನ್ನಾಗಿರ್ಲಿಲ್ಲ. ಅರ್ಥ ಮಾಡಿದಾರೆ, ಇನ್ನು ಅರ್ಥ ಪೂರ್ತಿ ಅಪ್ಡೇಟ್. ಸೊ ನೇಪಾಳದಲ್ಲಿ ಫಸ್ಟ್ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. 1 ಲೀಟ್ರಿಗೆ 196 ರೂಪಾಯಿ 75 ಪೈಸೆ ಇದೆ. ಸೊ ಅಲ್ಲಿಗೆ ನಮ್ಮ ದುಡ್ಡಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಂದು 120 ರೂಪಾಯಿ ಅಷ್ಟಕ್ಕೆ ಬರುತ್ತೆ ಆಲ್ಮೋಸ್ಟ್. ओरिजिनल इथेनॉल नहीं मिलता है ओरिजिनल। एथेनॉल मतलब इथेनॉल इंडिया में इथेनॉल मिलाएगा ना 20%। हाँ 20 का एथेनॉल ಮಿಕ್ಸ್ करे इधर नहीं है, ओरिजिनल है। ಹಾಂ ನೋಡಿ, ನಮ್ಮಲ್ಲಿ ಮಿಕ್ಸ್ ಮಾಡ್ತಾರೆ, ಇಲ್ಲಿ ಮಿಕ್ಸ್ ಮಾಡಲ್ಲ. ಸೂಪರ್. ಹಂಗಾದ್ರೆ ನಮ್ಮಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಏನೋ ಕಡಿಮೆಗೆ ಸಿಗುತ್ತೆ.
ಎಸ್ 196 ನೋಡೋಣ ಏರಿಯಾ. ಬಟ್ ನಿಮ್ಗೆ ನೋಡಿ ಪೆಟ್ರೋಲ್ ಪಂಪ್ ಹೆಂಗಿದೆ ಅಂತ, ಯಾವುದೋ ಒಂದು ಹಳ್ಳಿಲಿ ಚಿಕ್ಕದಾಗಿದೆ. ಸೊ ಇಲ್ಲಿ ವಾಶ್ರೂಮ್ ಕೇಳಿದೆ, ಭಯ್ಯ ವಾಶ್ರೂಮ್ ಕಿಧರ್, ಭಯ್ಯ ವಾಶ್ರೂಮ್ क्या होगा, 5460 क्या कट हो गया? कट हो गया ना, फुल करती है 5460 हाँ। वो क्यों है, एक ही बार करना है ना? 2 बार वो फुल फुल हो गया अभी? फुल करती है ना। हाँ ठीक है. कितना है? 27 लीटर है. 27 लीटर है, 5460 हाँ। इधर डाल देगा हाँ? और फुल हो गया नहीं? फुल हो गया। हो गया ठीक है. बिल निकाल लीजिए, इसको बिल आएगा. हाथ ले लिखना है ना। हाँ ठीक है, नहीं चाहिए, मैं फोटो ले. ಸೊ ಟೋಟಲ್ಲು 5461 ರೂಪಾಯಿ ಆಗಿದೆ. ಸೊ ನಮ್ಮ ದುಡ್ಡಲ್ಲಿ ಒಂದು ಹೆಚ್ಚು ಕಡಿಮೆ 3000 ಚಿಲ್ಲರೆ ಆಗುತ್ತೆ. ಓಕೆನಾ? 5461 ಏಕೆ 10 दे दो. टॉयलेट का फीस है, वो मांगता है, देना पड़ेगा. पूरा आदमी का बेटा बेटी कोई नहीं है वो ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ರೋಡ್ ಹೆಂಗಿದೆ ಅಂತ. ಅಲ್ಲಿಂದ ನಾನು ಅನುಸರು ಅಯ್ಯೋ ರೋಡ್ ಹಂಗೆ ಚಿನ್ನ ಮೊಣ್ಣ ಅಂತಂದ್ವಿ. ಇಲ್ಲಿ ಪಾಪ ರೋಡು ಕಟ್ಟಕ್ಕೆ ಆಗಿಲ್ಲ ಇನ್ನೂ ಇದೇ ಥರ. ಬಟ್ ಖುಷಿ ಏನು ಹೇಳಿ, ಅಲ್ಲಿಂದ ಹಿಂಗೆ ಇತ್ತು ಮೊದಲು. ಇವಾಗ ಅಟ್ಲೀಸ್ಟ್ ಅರ್ಧನಾದರೂ ಮಾಡವ್ರೆ. ಇನ್ನೊಂದು 60 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕಷ್ಟೇ ಇವಾಗ. ಅದೇ ಖುಷಿ. ಹೆಂಗಿದೆ ಸರ್ ರೋಡು? ಅದೇ ಮೊದಲು ಚೆನ್ನಾಗಿತ್ತು, ಈಗ ಮಾಮೂಲಿ ಗುಂಡಿ ರೋಡೇ ಸತ್ತು. ಬರೀ ಗುಂಡಿ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಹೊಗಳಿದ್ವಿ, ಈಗ ತಗೊಳ್ತೀವಿ. ಈಗ ಹಿಂಗಾಗಿದೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಮೇಲ್ಗಡೆ ಎಲ್ಲ ನೋಡಿ ಸರ್, ಊರುಗಳಿಗೆ ಹೋಗೋ ರೋಡ್ ಇದು. ಇಲ್ಲೇನೋ ಪುಟ್ ಊರು ಇರುತ್ತೆ ಅನ್ಸುತ್ತೆ, ಕಲ್ಲೋಟೆಲ್ಲ ಮಾಡಿದ್ದಾರೆ. ಅದೇ ಎಲ್ಲ ಬಿಟ್ಟದ ಮೇಲೆ ಮನೆ ಕಟ್ಕೊಂಡು ಹಟಿಯಾ ಅಂತೆ ಊರ ಹೆಸರು. ಹಾಕಿದೀವಲ್ಲ ಅಲ್ಲಿ ನೋಡಿ. ಓ ದೊಡ್ಡ ಕೆಫೆ ಸಖತ್ತಾಗಿದೆ ಆಕ್ಚುಲಿ. ಕನ್ನಡಿಗ ಕಿತ್ತಡಿ ಬೇರೆ ಯಾರು ಇದಾರ ನಮ್ಮ ಕನ್ನಡದವರು? ಹಕ್ಕುಡೈ ಜಪಾನು ಹಕ್ಕುಡೈ. ಈಗ ಟೀಗ್ ನಿಲ್ಲುತ್ತೆ ನೋಡಿ ಎಷ್ಟೊಂದು ಬೈಕರ್ಸ್ ಬಂದವ್ರೆ. ಸಖತ್ತಾಗಿದೆ. ಮಸ್ತಾಂಗ್ ರೈಡು 2025. ಓಕೆ, ಸೊ ಒಂದು ಕೆಫೆಗೆ ಬಂದಿದ್ದೀವಿ. ಏನು ಪ್ರೆಸೆಂಟಾಗಿದೆ ನೋಡಿ ಕೆಫೆ, ಸಖತ್ತಾಗಿದೆ, ಒಳ್ಳೆ ವೈಬು. ಇಲ್ಲಿ ನೋಡಿ ಹೊರಗಡೆಗೆ ಬಂದರೆ ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ಫಾಲ್ಸು ಏನು ನೀಟಾಗಿ ಇಟ್ಕೊಂಡಿದ್ದಾರೆ. ಟಾಯ್ಲೆಟ್ ಇಲ್ಲಿದೆ. ಮೇಲ್ಗಡೆ ಏನಾದ್ರು ಹೋಗಿ ನೋಡ್ತೀನಿ ಅಂತಂದರೆ ಮೇಲ್ಗಡೆ ಹೋಗಿ ನೋಡ್ಬೋದು. ವಾವ್ ಬ್ಯೂಟಿಫುಲ್. ಇಲ್ಲಿ ನೋಡಿ, ಇಲ್ಲಿ ಬಂದು ಏನಾದರೂ ಕೂತ್ಕೊಂಡು ಕುಡಿತೀನಿ ಅಂತಂದರೆ ಇಲ್ಲೂ ಕೂತ್ಕೊಂಡು ಕುಡಿಬೋದು. ನೋಡಿ ಇದು ದ್ರಾಕ್ಷಿ ಗಿಡ ಆ್ಯಕ್ಚುಲಿ. ಏನು ಸಖತ್ತಾಗಿ ಮಾಡಿಟ್ಟವ್ರಲ್ಲ. ಇಲ್ಲೂ ಟಾಯ್ಲೆಟ್ ಇದೆ. ಮೇ ಬಿ ಇದು ರೂಮು ಅನಿಸುತ್ತೆ ಉಳ್ಕೊಳ್ಳೋಕ್ಕೆ. ಪರವಾಗಿಲ್ಲ, ಸಖತ್ತಾಗಿ ಮಾಡೋರೆ. ನನಗಂತೂ ಹೆವಿ ಇಷ್ಟ ಆಯಿತು. ಇಲ್ಲಿ ನೋಡೋಣ. ನೋಡಿ ನೇಪಾಳು ಸಾದಾ ಸಸ್ತಾ ಇರೋದ್ರಲ್ಲೇ ಪರ್ಫೆಕ್ಟಾಗಿ ಓಡಾಡ್ಕೋಬೋದು. ಆದರ್ ಸರ್ ಗುಡ್ ಮಾರ್ನಿಂಗ್. ಸಖತ್ತಾಗಿದೆ ಹಿಂದೆ ನೋಡಿ. ಏನಿದೆ, ಅಯ್ಯೋ ಇಡೀ ಪ್ರಪಂಚನೇ ನಮ್ಮದು. ಆ ಕಡೆ ನೋಡಿ ಸಖತ್ತಾಗಿದೆ ಆ್ಯಕ್ಚುಲಿ. ಹಿಂದ್ಗಡೆ ನೋಡಿ, ಬ್ಯಾಕ್ ಸೈಡ್ ಬನ್ನಿ, ಸಖತ್ತಾಗಿದೆ ಬ್ಯಾಕ್ ಸೈಡು. ಬನ್ನಿ ಸರ್. ಆದರ್ ಸರ್ ಲಾಕ್ ಒತ್ಬಿಡಿ, ಲಾಕು ನೋಡಿ. ಯಾವುದೋ ಒಂದು ಊರಲ್ಲಿ ಸ್ಟಾಪ್ ಮಾಡವ್ರೆ, ಬಟ್ ಸಖತ್ತಾಗಿದೆ ಮಾತ್ರ. ಅಲ್ಲೆಲ್ಲ ನೋಡಿದ್ರೆ ಜೋಳ ಬೆಳೆಯೋದು ಇವರೆಲ್ಲ ನೋಡಿ ಹೆಂಗೆ ಬೆಳೀತಾರೆ ಅಂತಂದರೆ. ಆಗ್ತಿಲ್ವಾ ಸರ್? ಕತ್ಲೆ ಆಗೋಯ್ತು, ಆಲ್ರೆಡಿ ಆಗೋಯ್ತು. ಹೆಂಗಿದೆ ಸರ್? ಬನ್ನಿ ಹಾಕ್ತೀನಿ. ಹಾಂ ಹಾಕ್ತೆ. ಹೆಂಗಿದೆ ಲೊಕೇಶನ್? ಹೆಂಗಿದೆ ನೋಡಿ. ಏ ತಬಾಯಿ ಏನು ಸರ್ ಲೊಕೇಶನ್ ಇದು? ನೋಡಿ ಅಲ್ಲಿ ಜೋಳ ನೋಡಿ, ಜೋಳ ಬೆಳೆದಿರೋದು ನೋಡಿ ಹೆಂಗೆ ಬೆಳೆದವ್ರೆ. ಚೆನ್ನಾಗಿದೆ ಅಲ್ವಾ? ಕೆಳಗಡೆ ನೋಡಿ ಗದ್ದೆ ಕೆಲಸ ಮಾಡ್ತಾವ್ರೆ ಅಲ್ಲಿ. ಸುಮ್ಮನೆ ಕೂತ್ಕೊಳ್ಳಿ, ಬಂದು ಲೊಕೇಶನ್ ನೋಡಬೇಡಿ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಲೊಕೇಶನ್ನು. ನೋಡಿ ಇಬ್ಬರು ಕೂತಿರೋದಕ್ಕೆ ಆಡ್ಕೊತಾರೆ ಇಬ್ಬರು. ಇವರು ತಬಾಯಿ ವೆಯ್ಟ್ ಮಾಡ್ತಾರೆ ಫೋಟೋ ತಗೊಡ್ತೀನಿ ಅಂತ. ತಬಾಯಿ ಅಂತಂದ್ರು. ತಬಾಯಿ ನಾನು. ಅವ್ರಿಬ್ರು ಬರಲ್ವಂತ ಯಾರು ನೋಡಿ ನಮ್ಮ ಕಾರ್ಗಳು ಹೆಂಗ್ ಲೈನಪ್ ಆಗಿದೆ.
ಸಖತ್ತಾಗಿದೆ ಅಲ್ಲ. ಕಾಲನ್ ಕಂಡ್ರೆ ನಾವು ಆಗ್ಬಿಡೈತೆ ಮೈಲೇಜ್ ಕೇಳಿದ್ರೆ ಬ್ರೇಕಪ್ ಆಗ್ಬಿಡ್ತದೆ. ಇಲ್ಲ ಕೆಂಪಿ ತೋರ್ಸೋಣ ಇರಿ. ಕೆಂಪಿ ಕೆಂಪಿ ನೋಡಿ ಇಲ್ಲಿ. ಬುಡಕಾತ ಕಟ್ಕೊಬಿಟ್ಟಿದೀವಿ. ಅದು ಬುಡಕಾತ ಕೆಂಪಿ ನಾವು ಕಾಲದ ಮೇಲೆ ಆಗ್ಬಿಡುತ್ತೆ. ಕೆಂಪಿ ಕೂಡ ಮೈಲೇಜ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. 24-25 ಕೊಡ್ತಾ ಇದ್ದಾಳೆ ಅಲ್ವಾ. ನೋಡಿ ಯಾವ್ದು ಯಾವಾಗಲೇ ಇದ್ರೂ ಕಟ್ಕೊಂಡವ್ರೆ ಬೆಸ್ಟು, ಮೈಲೇಜ್ ಕೊಡ್ತಾರೆ. ಅರ್ಥ ಆಯ್ತಾ ನಿಮಕ್ಕ ಅಂತ ಹೆಂಗೋ ನಿಮ್ಮ ಕೆಂಪಿನ ಇಟ್ಕೊಂಡು ನೆಮ್ಮದಿಯಾಗಿರಿ. ಕಾಳನ್ನೆಲ್ಲ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇವಾಗ ಹೆಂಗಿದೆ ಸರ್ ಲೊಕೇಶನ್? ತುಂಬಾ ಚೆನ್ನಾಗಿದೆ. ಯಾವ್ದು ನೋಡೋಣ ಯಾವ್ದು ನೋಡೋಣ ಪೂರ ಲೊಕೇಶನ್ಗಳೇ ಅಲ್ವಾ. ಇವ್ರಿಗೆಲ್ಲ ನಾರ್ಮಲ್ ವ್ಯೂ ಆಗಿರುತ್ತೆ. ಬಟ್ ಅದ್ರ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಹೇಳಿ, ಅವರ ವ್ಯವಸಾಯದ ಪದ್ಧತಿ ಅದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದೆನೇ ಪಾಪ ಮನೆ ಹಿಂದೆನೇ ಏನೋ ಚಿಕ್ಕದಾಗಿ ಒಂದೇನೋ ಇಟ್ಕೊಂಡಿದ್ದಾರೆ ನೋಡಿ. ಮನೆ ಲೈಫ್ ನೋಡಿ ಅವ್ರದ್ದು. ಪುಟಾಣಿ ಶೆಡ್ಡು, ಅದ್ರ ಪಕ್ಕದಲ್ಲೇ ಜೋಳ, ಬಾಳೆ, ಗದ್ದೆಗಳು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಮೇಲ್ಗಡೆ ಯಾರೋ ಸೌದೆ ಹೊರ್ತಾ ಇದ್ದಾರೆ ನೋಡಿ. ಒಬ್ಬೊಬ್ರದ್ದು ಒಂದೊಂಥರ ಲೈಫು. ಬನ್ನಿ ಸರ್, ಬನ್ನಿ ಹೋಗೋಣ, ಟೀ ಕುಡಿಯೋಣ. ಬರೀ ಕ್ವಾಟ್ಲೆಗಳೇ ಮಾಡಿ ನೀವು, ಇನ್ನೇನು ಮಾಡಬೇಡಿ. ಆ ರೋಡಲ್ಲೂ ಕ್ವಾಟ್ಲೆ ಕೊಡೋದು ಅಲ್ವಾ ಸರ್? ಆ್ಯಕ್ಚುಲಿ ಇದು ಯಾವುದೋ ಹಳೇ ಕೆಫೆ ಅನಿಸುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಕೆಫೆ. ಸಿಕ್ಕಾಪಟ್ಟೆ ಬೈಕರ್ಸ್ ಬಂದು ಹೋಗಿದ್ದಾರೆ. ಹಳೆ ಫೋಟೋಗಳೆಲ್ಲ ನೋಡಿದ್ರೆ ತಲೆ ಕೆಟ್ಟೋಯ್ತೈತೆ ನನಗೇನೆ. ಯಾವ್ಯಾವ ಒಳ್ಳೊಳ್ಳೆ ವ್ಯಕ್ತಿಗಳು, ಸಾಧನೆ ಮಾಡಿರೋ ವ್ಯಕ್ತಿಗಳು ಬಂದಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಇಷ್ಟೊಂದು ಹೊಡೆದು ಬಿಟ್ಟಿದ್ರಲ್ಲಣ್ಣ. ಅದಕ್ಕೆ ನಿಮ್ಮ ಚೆನ್ನಾಗಿರೋ ಸೆಲೆಕ್ಟ್ ಮಾಡಕ್ಕೆ ಎಲ್ಲ ಹಾಕೊಂಡ್ಬಿಡಿ. ಇದು ಈಗಿಂದು ಕರೆಕ್ಟ್ ಆಗಿದೆ. ಈಗಿನ ಹೋಟ್ಲೆ ಅಲ್ಲ ಇದು. ಹಾಂ ತುಂಬಾ ಹಿಸ್ಟ್ರಿ ಇರೋ. ಹೌದು ಕರೆಕ್ಟು. ಸರ್ವಿಸ್ ಅಪಾರ್ಟ್ಮೆಂಟ್ ಇದೆ, ಬುಕ್ ಮಾಡ್ಬಿಡೋಣ ಅತ್ಲಾಗೆ. ಹಾಂ ಮಾಡಿ ನೋಡೋಣ. ನಿಮಗೆ ಪಾರ್ಕಿಂಗ್ ಎಲ್ಲ ಇದೆ ನೋಡಿ. ಅದಕ್ಕೆ ನೋಡ್ಬಿಟ್ಟು. ನಾವು ಇದು ಅದು ಅಂತ ಯಾವತ್ತಾರು ಅಂದಿದೀವಾ? ಇಲ್ಲ ಸರ್. ಏನು ಅಂದಿಲ್ಲ. ನೀವು ಯಾವ್ದು ಮಾಡ್ತಿರೋದು? ನಮ್ಗೆ ಒಟ್ನಲ್ಲಿ 150 ರೂಪಾಯಿ ಆಗೋದು. कैसे देखा? कैसे देखा? यूट्यूब पे सर्च किया, क्या क्या सर्च किया? किप्टाड़ी किरण क्या उधर कितड़ी किरण लिखा नहीं है ना? उनने क्या क्या ठीक है. ಹಾಂ ಅದೇ ತಾನೇ ನಾನು ಹೆಂಗೆ ನಾನು ಬರೀ ನಾನು ಎಲ್ಲೂ ಹಾಕ್ಸೇ ಇಲ್ಲ ಕಿತ್ತಡಿ ಕಿರಣ್ ಅಂತ. ಬಟ್ ಆದ್ರೂ ಮಾಡೋರೆ ಅಂದರೆ ವಿಡಿಯೋದಲ್ಲಿ ಹಾಕ್ಬೇಕಂತ. थैंक यू सो मच. आपका नाम क्या है? आदर्श आदर्श है. क्या पढ़ रहा है? मैं 6th. अच्छा पढ़ना. वो बड़ा आदमी होना चाहिए. IAS IPS पुलिस वकील, ठीक है. अच्छा बनाना चाहिए, ठीक है. आप भी स्पोर्ट्स क्रिकेट समथिंग, ठीक है. अच्छा बनाना. और कराटे खेलते हैं. कराटे, वाह वेल एंड गुड. एक पंच दे दो मेरे को कराटे में. अच्छा ठीक है. हाँ अच्छा. हाँ आएंगे. बाय बाय. थैंक यू. लव यू. ಲವ್ ಯು. ಹೋಗೋಣ. ಇಲ್ಲ ಮಾಡ್ತಾ ಇದ್ದೀನಿ. ಅಲ್ಲ ಇವ್ರಿಗೆ ಏನು ರೂಮ್ ಆಯ್ತಾ ಅಂತ ಇಲ್ಲ ಮಾಡ್ತಾ ಇದ್ದೀನಿ. ಸರ್ ನಮ್ಮ ಹುಡುಗರು ಹಾಕ್ಕೊಡಕ್ಕೆ ಟನಲ್ ಅದೇ. ಆ ಟನಲ್ ಬೇರೆ ಎಲ್ಲಿಗೆ ಹೋಗುತ್ತೆ ಅನ್ಸುತ್ತೆ. ಇದು ನಾವು ಇಲ್ಲ ಇದೇ ರೋಡ್ ಬರ್ತಾ ಇರೋದು, ಸೇರ್ಕೊಳ್ತೇವೆ. ಟನಲ್ಗೆ ಹೋಗ್ತೀವ? ಇಲ್ಲ ಟನಲ್ಗೆ ಹೋಗಲ್ಲ ನಾವು. ಟನಲ್ ಮೇಲಿದೆ ನೋಡಿ. ಓ ಬರೋರ್ಗೆ ಅದು, ಬರೋರ್ಗೆ ಅದು ಹಂಗಂತೀರಾ? ಇಲ್ವಲ್ಲ, ಮ್ಯಾಪ್ ಪ್ರಕಾರ ಕರೆಕ್ಟ್ ಆಗಿದೆ. ಒಟ್ಟು ನಾವು ಈ ಥರದ್ದು ಹೋಗ್ಬಿಡ್ತದೆ. ಹೇಳ್ಕೊಂಡು ಹೋದೆ ಮಳೆ ಅಲ್ವೇ ಕಟ್ ಮಾಡೋಕ್ಕಾಗಿಲ್ಲ ನೋಡಿ. ಈಗಲೂ ಕಟ್ ಅಲ್ಲ ರೀ, ಅದು ಎತ್ತಗೆ ಹೇಳಿದ್ದೆ ಅದು. ಇಲ್ಲಿ ಯಾಕೆ ಇಷ್ಟೊಂದು ಬ್ಲಾಕ್ ಆಗಿದಾವಲ್ಲ ಸೈಡಲ್ಲಿ? ಬರೋಕೆ ನಾವು ನೋಡಿದ್ವಾ? ಎಲ್ಲ ಮಳೆ ಎಫೆಕ್ಟು ಸರ್. ಮಳೆ ಎಫೆಕ್ಟು. ಅವನಿಗೆ ಎಳ್ಕೊಳಕ್ಕಾಗಿದೆ, ಬಿಟ್ಬಿಟ್ಟು ಅವ್ನು ಡಿವೈಡ್ರಿಗೆ. ತೂಕ ಮುಂದೆ ತಳ್ತಾದೆ ಅಂತ ಕಾಣುತ್ತೆ. ಅಯ್ಯೋ ಡೌನ್ ಅಲ್ವೇ? ಡೌನ್ ಇದೆಯಾ? ಸೈಡ್ಗಳು ನಿಲ್ಸಂಬರಿ. ಆಮೇಲೆ ಹೇಳ್ತಾವನ ಅದು ಸೈಡ್ಗೆ ಆಗ್ತಾವನ ಪಾಪ. ಸ್ವಲ್ಪ ರೆಸ್ಟ್ ಗಿಸ್ಟ್ ತಗೊಂಡು ಹೋಗಪ್ಪ. ಬೆಳಗ್ಗೆ ಆರಾಮಾಗಿ. ಲೈನರೆಲ್ಲ ಹೀಟ್ ಬಂದ್ಬಿಟ್ಟಿರ್ತವೆ. ಏನು ಲೋಡ್ ಹಾಕಿ ಬಂದಿದ್ದಾರೆ. ಇದುವೇ ನೋಡಿ, ಇದು ಕೆಟ್ಟ ನಿಂತೋಗಿದೆ. 3 ಗಂಟೆ ಸಿಕ್ಕಿಬಿಟ್ಟು ನಿಂತ್ಕೊಂಡ. ನಿಲ್ಸ್ತಾ ಒಳ್ಳೆ ಕೆಲಸ. ಪಾಪ ಕಷ್ಟ. ಇಷ್ಟು ಆ ಕಡೆ ಬರೋರು ಏನ್ ಮಾಡ್ತಾರೆ? ಓ ಸರ್, ಇದು ಈ ಕಡೆ ಎಂಟ್ರಿ ಇದೆ. ಎಲ್ಲ ನಿಂತವ್ರು ನೋಡಿ. ಬ್ಲಾಕ್ ಆಗಿರೋದು ಏನಾಯ್ತು ಹಿಂದೆ ಅಂತ ಗೊತ್ತಾಗ ನಾವು ನೋಡ್ಲೇ ಇಲ್ವಲ್ಲ. ಏನ್ ಇಷ್ಟೊಂದು ನಿಂತೋಯ್ತಲ್ಲ, ಕಷ್ಟ. ಚಂದ್ರಗಿರಿನೇ ಅದಕ್ಕೆ ನೋಡಿ ಆಪೋಸಿಟ್ ನೋಡಿ, ಹಿಂಗೆ ನುಗ್ಗಬಾರ್ದು. ಹಿಂಗೆ ನೋಡಿ ಆಪೋಸಿಟ್ ಅಲ್ಲಿ ನುಗ್ತವ್ರೆ. ಅದು ಅಲ್ಲಿ ಬ್ಲಾಕ್ ಆಯ್ತಲ್ಲ, ಇಲ್ಲಿ ಹೋಯ್ತವ್ರೆ. ಈಗ 9 ಕಿಲೋಮೀಟರ್ ನಾವು ಬಂದ್ವಿ ಅಲ್ವಾ. ಈಗ ಎಕ್ಸಾಕ್ಟ್ ಆಗಿ ಟೈಮ್ 8 ಗಂಟೆ 10 ನಿಮಿಷ ಆಗಿದೆ. ನಾವಿವಾಗ
ನೇಪಾಳ ಎಂಟ್ರಿ ಆದ್ವಿ, ಸಿಟಿಗೆ ಬಂದಿದ್ದೀವಿ. ಇನ್ನು ಒಂದು 6 ಕಿಲೋಮೀಟರ್ ಇದೆ ನಮ್ಮ ಹೋಟೆಲ್ಗೆ. ನೇಪಾಳದ ಮೇಯ್ನ್ ಸಿಟಿ ಅಂದರೆ ಸೆಂಟರ್, ಇದು ರಾಜಧಾನಿ ಕಾಠ್ಮಾಂಡುಗೆ ಬಂದಿದ್ದೀವಿ ಇವಾಗ. ಸೊ ನಾನೆಂತ ಅದೃಷ್ಟವಂತ ಅಂತಂದರೆ 2 ವರ್ಷಕ್ಕೆ ಒಂದೊಂದ್ಸಲ ಬರ್ತಾ ಇದ್ದೀನಿ. ಇನ್ಮೇಲೆ ಫ್ರೀಕ್ವೆಂಟಾಗಿ ಬರಲೇಬೇಕು ಬಿಡಿ, ಅದಂತೂ 100% ಇದ್ದೇ ಇರುತ್ತೆ. ಇಂಡಿಕೇಟರ್ ಬಟ್ ಎಲ್ಲ ಮಳೆ ಇರೋದ್ರಿಂದ ಅಷ್ಟು ಬ್ಯುಸಿ ಇಲ್ಲ. ಮನೆಯಲ್ಲಿ ಜನ ಎಲ್ಲ ಹೋಗಿ ಮನೆಗೆ ಸೇರ್ಕೊಳ್ಳೋ ಮೂಡಲ್ಲ ಅವ್ರೆ ಅಲ್ವಾ ಸರ್? ಹೌದು. ರೋಡ್ ಕರೆಕ್ಟಾಗಿ ಬಂದ ಸರ್, ನಾನು ರೈಟ್ ಕೊಡ್ಬಿಟ್ನಾ? ಕರೆಕ್ಟ್ ಇದೆ. ರೋಡ್ ಫ್ರೀ ಇದೆ. ಹೌದು. ಹೋಗಿ ಅದು ಹೆಂಗ್ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗಿ. ಸರ್ಕಲ್ ಆದ್ಮೇಲೆ ಮುಂದೆ ಲೆಫ್ಟ್ ನೋಡಿ. ಮೇನ್ ರೋಡಿಂದ ಬಂದ್ರಿ ಅಲ್ವಾ? ಸರ್ಕಲ್ ಅಲ್ಲಿ ರೈಟ್ ತಗೊಂಡ್ರಿ, ಕರೆಕ್ಟಾ? ಎರಡು ನಿಮಿಷ ಇರಿ, ಬರ್ತೀನಿ ನಾನು. 2 ನಿಮಿಷ. ಕಟ್ಬಿಡಿ ಎಲ್ಲ ಮಾತಾಡಿದ್ರು ಒಟ್ಟಿಗೆ ಮಾತಾಡ್ತಾರೆ. ಎಸ್, ಯಾವುದೋ ಒಳ್ಳೆ ಸರಿಯಾಗಿರೋ ಲೊಕೇಶನ್ಗೆ ಬಂದಿದ್ದೀವಿ. ಇಲ್ಲಿ ಮತ್ತೆ ಈ ಸರ್ಕಲಲ್ಲಿ ರೈಟ್ ತಗೋಬೇಕು ಅಲ್ವಾ? ಏನು ಚೆನ್ನಾಗಿದೆ ಸರ್ ರೋಡ್ಸು. ಸರ್ಕಲ್ ಗಿರ್ಕಲ್ ನೋಡಿ ಎಷ್ಟು ಅದ್ಭುತವಾಗಿದೆ. ಓ ಸರ್, ಇದು ಯಾವ್ದು ಗೊತ್ತು ಜಾಗ? ಮೊನ್ನೆ ಜಂಜಿ ಪ್ರೊಟೆಸ್ಟ್ ನಡೀತಲ್ಲ ಸರ್, ಅದ್ರ ನಿಯರ್ ಬೈ ಅದೇ ಅಲ್ಲಿ ಇದು ಮಂತ್ರಿಮಂಡಲ ಏನೋ ನಡೆಯೋ ಜಾಗ, ಚಚ್ಚಿ ಬಿಸಾಕಿರಲ್ಲ ಗೇಟ್ ಎಲ್ಲ, ಅದ್ರ ಹತ್ರನೇ ಬಂದಿದೀವಿ. ಓ ಇಲ್ಲಿ ಒಳ್ಳೆ ಚೆನ್ನಾಗಿದೆ ನೋಡಿ, ಇಲ್ಲಿ ರೆಸ್ಟೋರೆಂಟ್ಗಳೆಲ್ಲ ಸಾಕಾಗಿದೆ. ಬನ್ನಿ ಇವತ್ತು ಒಳ್ಳೆ ಪಾರ್ಟಿ ಮಾಡೋಣ. ಮಾಡಿಸಿ ಆಯ್ತು. ಲೊಕೇಶನ್ ಕರೆಕ್ಟಾಗಿ ಕರ್ಕೊಂಬಂತಲ್ಲ ನಮಗೆ. ಇನ್ನು ಚೂರು ಮುಂದೆ. ಇಲ್ಲಿ ರೈಟ್ ಅಂತ ಹೇಳ್ತಿದೆ. ಇಲ್ಲ, ಲೆಫ್ಟ್ಗೆ ಓಪನಿಂಗ್ ಇಲ್ಲ. ಇದೆಯಾ? ಓಕೆ, ಬಂದ್ವಲ್ಲ. ಇದೇ ಬಿಲ್ಡಿಂಗ್ ಕರೆಕ್ಟಾಗಿ ಬಂತಲ್ಲ ನಮಗೆ. ಕರೆಕ್ಟಾಗಿ ಬಂದದ್ದು. ಅವ್ರನ್ನೆಲ್ಲ ಹುಡುಕಾಡಿಸ್ತದೆ. ಹೋಟೆಲ್ ರಾಯಲ್ ಆಗೇ ಮಾಡಿದೀವಲ್ಲ, ಕಿತ್ತಡಿ ಅಡ್ವೆಂಚರ್ಸ್ ಇಂದ ಬಂದವರಲ್ಲ. ಕನ್ಫ್ಯೂಸ್ ಮಾಡ್ಕೋತವ್ರೆ. ಐಲಾಕ್ಸ್ ಮಾತ್ರ ಕನ್ಫ್ಯೂಸ್ ಆಗಿದೆ, ಮಿಕ್ಕಿದ್ದೆಲ್ಲ ಕರೆಕ್ಟಾಗಿ ಆಗಿದೆ. ಒಳ್ಳೆ ಪಾರ್ಕಿಂಗ್ ಸರ್. ಹೌದೌದು. ಐಲಾಕ್ಸ್ ಒಂದು ಬಂದಿಲ್ಲ. ಐಲಾಕ್ಸ್ ಒಂದು ಯಾಕೆ ಮಿಸ್ ಆಯ್ತಲ್ಲ? ಹೊಸದಾಗಿ ಒಂದು ಲೊಕೇಶನ್ ಪರ್ಫೆಕ್ಟ್ ಜಾಗ ಏನು ಸರ್? ಹೌದೌದು. ಓಕೆ, ಸೊ ಆ್ಯಕ್ಚುಲಿ ಇವಾಗ ನಮ್ಮ ಗಾಡಿಗಳೆಲ್ಲ ಪಾರ್ಕ್ ಆಗಿದೆ. ಒಂದು ಜಿಮ್ನಿ, ಐಲಾಕ್ಸ್, ವೆನ್ಯೂ ಮತ್ತು ಹ್ಯುಂಡೈ ಎಕೋ ಸ್ಪೋರ್ಟ್ಸ್, ಹ್ಯುಂಡೈ ವೆನ್ಯೂ ಮತ್ತು ಫೋರ್ಡ್ ಎಕೋ ಸ್ಪೋರ್ಟ್ಸ್. ಸೊ ಒಳ್ಳೆ ಪಾರ್ಕಿಂಗಲ್ಲಿ ಸೇಫ್ ಆಗಿದೆ ನೋಡಿ. ಇನ್ನೂ ನಮ್ಮ ಜೊತೆ ಏನಾದರೂ 10 ಕಾರ್ ಬಂದ್ರೂ ಕೂಡ ನಿಲ್ಲಿಸ್ಕೊಳ್ಳೋಷ್ಟಕ್ಕೆ ಪಾರ್ಕಿಂಗ್ ಇದೆ. ಸೊ ಆ ಥರ ಇದೆ ನಮ್ಮ ಹೋಟೆಲ್ ಫೆಸಿಲಿಟಿ, ಆಯಿತಾ? ಸೊ ಇಷ್ಟೇ ಹೇಳ್ತಾ ಒಳಗಡೆ ರೂಮ್ ತೋರಿಸ್ತೀನಿ ಬನ್ನಿ. ನಮ್ಮ ರೂಮ್ ಹೆಂಗಿದೆ, ಯಾವ ಥರ ಮಾಡಿದ್ದೀವಿ, ಮತ್ತು ಎಲ್ರಿಗೂ ಇಷ್ಟ ಆಯಿತಾ ಏನು ಅನ್ನೋದನ್ನ ಕೇಳಬೇಕು. ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ ನಾನು ಇದೆಲ್ಲ ಮಾಡಿಸ್ತಾ ಇರೋದು. ಸೊ ಅವ್ರಿಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಕೇಳ್ಕೊಡೋದು ನನ್ನ ಜವಾಬ್ದಾರಿಗೆ ಬರುತ್ತೆ. ಓಕೆನಾ? ಬರೋಣ. ಇಲ್ಲಿ ಬಂದಿದ್ದಾರೆ ಯಾರು? ಸರ್ ನಮಸ್ತೆ, ವೆಲ್ಕಮ್ ಟು ನೇಪಾಳ. ನಾನೇ ವೆಲ್ಕಮ್ ಮಾಡಬೇಕು ಸರ್. ನೀವೇ ಬಂದಿದ್ದೀರಾ ಆಲ್ರೆಡಿ. ಬಟ್ ನಾವು ಅಲ್ಲಿಂದ ಓಡಿಸ್ಕೊಂಡು ಬಂದ್ವಿ, ಸರ್ ಫ್ಲೈ ಮಾಡ್ಕೊಂಡ್ಬಂದರು. ಹಾಂ, 2 ಜನದ ರೂಮ್ ಕೊಟ್ಟವ್ರೆ, ಡಿಸ್ಕೌಂಟ್ ಮಾತಾಡ್ಕೊಳ್ಳಿ ಅಂತ. 3 ಜನದ ಕೊಟ್ಟಿಲ್ಲ. ಹೌದಾ? ಯಾಕೆ? ಇವರೊಬ್ರು ಬರಲ್ವಲ್ಲ, ಚಿಕ್ಕ ರೂಮ್ ಕೊಡ್ತೀವಿ ಇದು. ಹೌದಾ? ಸರಿ, ನಾ ಮಾತಾಡ್ತೀನಿ. ನಾಳೆ ನಮ್ಗೆ 3 ರೂಮ್ ಕೊಡಲಿ ಅಷ್ಟೇ. ನೀವು ಬರ್ತೀರಲ್ಲ? ನಾಳೆನೂ ಇದೆಯಾ? ಯಾಕೆ ಅಂದ್ರೆ ನನಗೆ ಕ್ಲಾರಿಟಿ ಇರಲ್ಲ ನೀವು ಯಾವಾಗ ಬರ್ತೀರಿ ಅಂತ. ಅದನ್ನೇ ಸರ್ ಹೇಳಿದ. ಅಂದರೆ ನೀವು ಮೂರು ದಿನಕ್ಕೆ ಮಾಡ್ತೀವಿ. 2 ದಿನಕ್ಕೆ ಮಾಡಿದ್ದಾರೆ. ನೆನ್ನೆ ಒಂದು ನೈಟು, ಇವತ್ತು ನೈಟು. ಕರೆಕ್ಟ್ ಸರ್, 2 ದಿನಕ್ಕೆ ಮಾಡಿದ್ರೆ. ನೆನ್ನೆ ನೈಟ್ ಆಲ್ಟ್ ಆಗಲಿಲ್ವಾ ನೀವು? ಇವತ್ತೊಂದು ನೈಟು ಆಗೋಯ್ತಲ್ಲ. 2 ನೈಟು ನೋಡ್ತೀನಿ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. 2 ನೈಟ್ ಅಂದರೆ ಮುಗೀತು. 1 ನಿಮಿಷ. ನೆನ್ನೆ 2 ನೈಟ್ಸ್ ನನ್ನ ಪ್ರಕಾರ ಬೆಳಗ್ಗೆ ಚೆಕ್ಔಟ್ ಆಗಬೇಕು. ಮಾಡ್ಬೇಕಾ ಬೆಳಿಗ್ಗೆ? ಹಾಂ, ಬೆಳಗ್ಗೆ ನೋಡ್ತೀನಿ. 2 ನೈಟ್ಸಾ 3 ನೈಟ್ಸಾ ನೋಡಿ. ಇಲ್ಲ 2 nights ನನ್ನ ನೆನಪು. ಇಲ್ಲ 3 ನೈಟ್ಸ್ ಮಾಡಿರ್ತೀರಾ ಅನ್ಸುತ್ತೆ, ಮೇ ಬಿ, ನನಗೆ ಗೊತ್ತಿರೋ ಪ್ರಕಾರ. ಸರ್ ನಿಮ್ಮ ಬ್ಯಾಗ್ ನೋಡಿ.
ಯಾವುದು ಸರ್ ಕ್ಲೀನಾಗಿ ಹಾಕೊಂಡವ್ರು ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಲ್ಲ ಎಲ್ರಿಗೂ ಸರ್, ಅಂದರೆ ನಾವು ಕಣ್ಣಾರು ನೋಡಿದ್ವಿ ಅವ್ರದ್ದು. ಹೌದಾ ಸರ್? 2 nights only. ಹಂಗಾದ್ರೆ ನೀವು ನಾಳೆ ಬರ್ಬೇಕು ಇಲ್ಲಿಗೆ. ಅಲ್ಲ ಕಿರಣ್ ಚೆಕ್ಔಟ್ 17ಕ್ಕೆ. ಹ್ಞೂ 17, ನಾಳೆ 17, ನಾನು ಕನ್ಫ್ಯೂಸ್ ಅಲ್ಲಿ ಇದ್ದೀನಿ. ನಾಳೆ 17, ನಾಳೆ ಬರ್ಬೇಕು ನೀವು. ಸೊ ಅವನ ಹತ್ರ ಈಗ ಮಾತಾಡ್ಕೊಳ್ಳೋದು, ನಾಳೆಗೆ ಇಲ್ಲಿಗೆ ತರಿಸ್ಕೊಳ್ಳೋದು. ಕರೆಕ್ಟ್. ನಾನು ಡೇ ಆಫ್ಟರ್ ಟುಮಾರೋ ಅಂತ ಹೇಳ್ಬಿಟ್ಟೆ. ನಾಳೆ ನಾನು ಮಾತಾಡ್ತೀನಿ. ನಾಳೆ ಎಸ್ ಡನ್. ಚೆಕ್ಔಟ್ 11 o'clock ಮಾಡ್ಬೋದು. ನಾಳೆ ಬೆಳಗ್ಗೆ ನೀವು ಇಲ್ಲಿಗೆ ಬರ್ತೀರಾ, ಕರೆಕ್ಟಾಗಿ ಆಗುತ್ತೆ ಅವಾಗ. ಹೆಂಗಿದ್ರು ಡಾಕ್ಯುಮೆಂಟೇಷನ್ನ ಇಲ್ಲಿಗೆ ಕೊಡಬೇಕು. ಇನ್ನೂ ಒಂದು ಇದು ಮಾಡೋದಕ್ಕೆ ಏನು ಕಾರಣ ಅಂತಂದರೆ ಚೈನಾ ಎಂಬೆಸಿ ಇಲ್ಲೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆಪೋಸಿಟ್. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಹೋಟೆಲ್ ಪಾರ್ಕಿಂಗ್ ಇದೆ. ಹಾಂ, ತುಂಬಾ ಹೋಟೆಲ್ ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗಿಗೆ ಸಪ್ರೇಟ್ 500 ಕೇಳಿದ್ರು ಒಂದು ಗಾಡಿಗೆ. ಇನ್ನೊಂದು ಹೋಟ್ಲ್ ನೋಡಿದ್ವಿ ನಾವು 500 ಪರ್ ಡೇ ಪಾರ್ಕಿಂಗಿಗೆ ಕೇಳಿದ್ದು, ಪರ್ ನೈಟು. ಸಖತ್ತಾಗಿದೆ ಹೋಟ್ಲು, ಪಾರ್ಕಿಂಗ್ ತುಂಬಾ ಕಮ್ಮಿ. ನಿಮ್ದಾ? ಇದು ಸಖತ್ತಾಗಿದೆಲ್ಲ, ನಾನು ಹಿಂಗೆ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಎಸ್ ಫೈನಲಿ ರೂಮಿಗೆ ಬಂದಿದ್ದೀವಿ. 2 ಅಕ್ಯುಪೆನ್ಸಿ ಇರೋದು. ಆ್ಯಕ್ಚುಲಿ 3 ಜನನೂ ಮಲಿಕತೀನಿ ಅಂದರೆ ಮಲ್ಕೋಬೋದು ಅಲ್ವಾ? ಬಟ್ ಆದರೆ ಈ ದೊಡ್ಡ ಹೋಟ್ಲ್ಗಳಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಅಲ್ಲ ಜೈಂಟ್ ಮಾಡೋಕೆ ಇಲ್ಲೇ ಮಲ್ಕೊಂಡ್ರು ಅದು ಹಂಗೆ ಮಾಡೋಕ್ಕಾಗಲ್ಲ, ಕಂಫರ್ಟ್ ಆಗಲ್ಲ. ಸೊ ಹಂಗಾಗಿ ಕರೆಕ್ಟ್ ಇದೆ. ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿ, ಸಖತ್ತಾಗಿದೆ. ಒಂದು ಮಿನಿಮಮ್ 3 star ರೇಂಜ್ ಹೋಟ್ಲು. 3 ಸ್ಟಾರ್ ಅದು ಇದರಲ್ಲೇ ಇತ್ತು. ತುಂಬಾ ಚೆನ್ನಾಗಿ ಸಾಕು. ನಾವು ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಸ್ಟೆಪ್ಸ್ ಎಲ್ಲ ನೋಡಿ, ಸ್ಟೆಪ್ಸ್ ಇದು ನೋಡಿ ಕಬೋರ್ಡ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್. ಅಲ್ಲಿ ನೀವು ಮಾಡಿರೋದು ಸರ್ ಅದು ಹೆಂಗಿದೆ? ಅದು ಹೋಟೆಲ್ ಬೋಟಿಕ್ ಅಂದ್ರೆ ಒಂಥರ ಕ್ಲಾಸ್ ಆಗಿದೆ. ಅರ್ಥ ಆಯ್ತು. ರೂಮ್ ಚಿಕ್ಕಿದೆ. ಇದೊಂದು 3 star ರೇಂಜ್ ಇಲ್ವಾ? ಇದೆ. ಕಂಫರ್ಟ್ ಸ್ಟೇ. ನನ್ನೇ ಸ್ಟೇ ಚೆನ್ನಾಗಿರ್ಲಿಲ್ಲ.